ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಘಟಕ 6 ತ್ರಿಭುಜಗಳು ಪಾಠದ ಘಟಕ 6 ತ್ರಿಭುಜಗಳು ಪಾಠದ LBA ಪ್ರಶ್ನೆ ಉತ್ತರಗಳನ್ನು ಬಿಡಿಸೋಣ. ಈ ಪಾಠದಲ್ಲಿ ಒಟ್ಟು 55 ಪ್ರಶ್ನೆಗಳಿದ್ದಾವೆ. 18 ಸುಲಭ ಪ್ರಶ್ನೆಗಳು, 30 ಸಾಧಾರಣ ಪ್ರಶ್ನೆಗಳು ಮತ್ತು 7 ಕಠಿಣ ಪ್ರಶ್ನೆಗಳು. ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಹೇಗಿದೆ ಇಲ್ಲಿ: ಈ ಕೆಳಗಿನ ಪ್ರಶ್ನೆಗಳಲ್ಲಿ ಅಥವಾ ಹೇಳಿಕೆಗಳಲ್ಲಿ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರಗಳನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ: ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಯಾವಾಗಲೂ ಸಮರೂಪವಾಗಿರ್ತವೆ ಅಂತಂದರೆ ನಮಗೆ ಗೊತ್ತಿದೆ, ಸಮರೂಪಗಳಾಗಿರಬೇಕಾದ್ರೆ ಬಾಹುಗಳು ಸಮಾನುಪಾತದಲ್ಲಿರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಮತ್ತು ಅನುರೂಪ ಕೋನಗಳು ಸಮವಾಗಿರಬೇಕು. ಹಾಗಿದ್ದಾಗ ಮಾತ್ರ ಆ ಎರಡು ಆಕೃತಿಗಳು ಸಮರೂಪಗಳಾಗಿರ್ತವೆ. ಮತ್ತು ನಾವು ತ್ರಿಭುಜಗಳನ್ನು ತ್ರಿಭುಜಗಳೊಂದಿಗೆ ಹೋಲಿಸಬೇಕು, ಚತುರ್ಭುಜಗಳನ್ನು ಚತುರ್ಭುಜಗಳೊಂದಿಗೆ ಹೋಲಿಸಬೇಕು, ಹಾಗೆ ಪಂಚಭುಜಾಕೃತಿಗಳನ್ನು ಪಂಚಭುಜಾಕೃತಿಗಳೊಂದಿಗೆ ಹೋಲಿಸಬೇಕಾಗತ್ತೆ. ಅಂದರೆ ಬಾಹುಗಳ ಸಂಖ್ಯೆ ಸಮವಾಗಿರಬೇಕು. ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ, ಯಾವುದೇ 2 ಸಮಬಾಹು ತ್ರಿಭುಜಗಳು. ಹಾಗೆ ಎರಡನೇ ಆಪ್ಷನ್ ವರ್ಗ ಮತ್ತು ಆಯತ, ವರ್ಗ ಮತ್ತು ವಜ್ರಾಕೃತಿ, ಯಾವುದೇ 2 ತ್ರಾಪಿಜ್ಯಗಳು. ಇಲ್ಲಿ ನಾವು ಆಪ್ಷನ್ ಎ ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಅನುರೂಪ ಆಕೃತಿಗಳಾಗಿರ್ತವೆ, ಸಮರೂಪ ಆಕೃತಿಗಳಾಗಿರ್ತವೆ. 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪ ಆಕೃತಿಗಳಾಗಿರ್ತವೆ. ಯಾಕೆ ಅಂತಂದರೆ ಅಲ್ಲಿ ಸಮಬಾಹು ತ್ರಿಭುಜಗಳಲ್ಲಿ ಪ್ರತಿ ಕೋನದ ಅಳತೆ 60 ಡಿಗ್ರಿ ಬರುತ್ತೆ ಮತ್ತು ಬಾಹುಗಳು ಸಮವಾಗಿರ್ತವೆ. ನಾವಿಲ್ಲಿ ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಅಂತಂದರೆ ಬಾಹುಗಳ ಅಳತೆ ಒಂದೇ ಇರೋದರಿಂದ ಇಲ್ಲಿ ನಾವು ಎ ಇದ್ದರೆ ಎಲ್ಲ ಏನೇ ತೊಗೊತೀವಿ. ಈಗ ದೊಡ್ಡ ತ್ರಿಭುಜ ಇದ್ದರೆ ಇದು ಕೂಡ ಸಮಬಾಹು ತ್ರಿಭುಜ, ಎಲ್ಲವನ್ನು ಬಿ ತೊಗೊತೀವಿ. ಬಾಹುಗಳ ಅನುಪಾತ ಏನು ಬರುತ್ತೆ? A/B ಬರುತ್ತೆ. ಅನುರೂಪ ಬಾಹುಗಳ ಅನುಪಾತ ಸಮ ಅಂತಾಯಿತು. ಮತ್ತು ಕೋನಗಳು ಪ್ರತಿ ಸಮಬಾಹು ತ್ರಿಭುಜದಲ್ಲಿ 60 ಡಿಗ್ರಿ ಇರೋದರಿಂದ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರೋದರಿಂದ ಆಪ್ಷನ್ ಎ ಯಾವುದೇ 2 ಸಮರೂಪ ತ್ರಿಭುಜಗಳು ಇದು ಸರಿಯಾದ ಉತ್ತರ. ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದೇ 2 ಸಮಬಾಹು ತ್ರಿಭುಜಗಳು. ಕೊಟ್ಟಂಥ 4 ಆಪ್ಷನಲ್ಲಿ ಆಪ್ಷನ್ ಎ ಇದು ಸರಿಯಾದ ಉತ್ತರ. ನಂತರ ಎರಡನೇ ಪ್ರಶ್ನೆ: ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತವೆ? ಆಪ್ಷನ್ ಎ ಏನಿದೆ 2 ಸಮದ್ವಿಬಾಹು ತ್ರಿಭುಜಗಳು, ಆಪ್ಷನ್ ಬಿ 2 ಅಸಮಬಾಹು ತ್ರಿಭುಜಗಳು, ಆಪ್ಷನ್ ಸಿ 2 ಸಮಬಾಹು ತ್ರಿಭುಜಗಳು, ಆಪ್ಷನ್ ಡಿ 2 ಲಂಬಕೋನ ತ್ರಿಭುಜಗಳು. ನಮಗೆ ಗೊತ್ತಿದೆ ಇಲ್ಲಿ ಉತ್ತರ ಯಾವುದು? 2 ಸಮಬಾಹು ತ್ರಿಭುಜಗಳು. 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರುತ್ತವೆ. ಉಳಿದಂತೆ ಸಮದ್ವಿಬಾಹು ತ್ರಿಭುಜಗಳು ಸಮರೂಪವಾಗಿರಬೇಕು ಅಂತೇನಿಲ್ಲ, ಅಸಮಬಾಹು ತ್ರಿಭುಜಗಳು ಕೂಡ ಸಮರೂಪವಾಗಿರಬೇಕು ಅಂತೇನಿಲ್ಲ, ಲಂಬಕೋನ ತ್ರಿಭುಜಗಳು ಕೂಡ ಸಮರೂಪವಾಗಿರಬೇಕಂತಿಲ್ಲ. ಆದರೆ 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪ ತ್ರಿಭುಜಗಳಾಗಿರುತ್ತವೆ. ನಂತರ ಮೂರನೇ ಪ್ರಶ್ನೆ: ತ್ರಿಭುಜ ABC-ಯಲ್ಲಿ DE ಸಮಾಂತರ AB, CD 3 ಸೆಂಟಿಮೀಟರ್, EC 4 ಸೆಂಟಿಮೀಟರ್, BE 6 ಸೆಂಟಿಮೀಟರ್ ಆದರೆ DAಗೆ ಸಮವಾದುದು. ಇಲ್ಲಿ ನಾವು ಒಂದು ರಫ್ ಸ್ಕೆಚ್ಚನ್ನು ಹಾಕೊಳ್ಳೋಣ. DE ಸಮಾಂತರ DE ಸಮಾಂತರ ಏನಿದೆ AB ಇದೆ. DE ಸಮಾಂತರ AB ಇದೆ. ಇದಕ್ಕೆ ನಾವು ಇದನ್ನು C ಅಂತ ತಗೊಳ್ಳೋಣ. ಇಲ್ಲಿ CD ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್, EC 4 ಸೆಂಟಿಮೀಟರ್ ಮತ್ತು BE 6 ಸೆಂಟಿಮೀಟರ್, DA ಯಾವುದಕ್ಕೆ ಸಮ ಅಂತ ಇಲ್ಲಿ ನಾವು 3/6
ಎ ಡಿ, ಅಥವಾ ಇದನ್ನು ನಾವು ಎಕ್ಸ್ ಅಂತ ತಗೋಣ. ಥೇಲ್ಸನ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು, ಇಲ್ಲಿ ಎ ಬಿಗೆ ಸಮಾಂತರವಾಗಿ ಡಿ ಇ ಎಳೆಯಲಾಗಿದೆ. ಥೇಲ್ಸನ ಪ್ರಮೇಯದ ಪ್ರಕಾರ ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡು ಬಾಹುಗಳು ಅಂದರೆ ಯಾವುದಾಗತ್ತೆ? ಇಲ್ಲಿ ಎ ಸಿ ಮತ್ತು ಬಿ ಸಿ. ನಾವು ಎಳೆದಂತಹ ಡಿ ಇ ರೇಖೆಯು ಎ ಸಿ ಮತ್ತು ಬಿ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಸಿ ಡಿ ಬೈ ಡಿ ಎ ಏನದು? ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ಸ್ ಟು ಏನು? ಸಿ ಇ ಬೈ ಬಿ ಇ ಆಗುತ್ತೆ. ಅದಕ್ಕೆ ನಾವು ಏನು ಬರೆಯೋಣ ಇಲ್ಲಿ? ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ಸ್ ಟು ಸಿ ಇ ಬೈ ಬಿ ಇ ಬರಿಬೋದು. ಇಲ್ಲ ಅಂತಂದರೆ ನಾವು ಇಲ್ಲಿ ಡಿ ಎಯನ್ನು ಕಂಡುಹಿಡ್ಕೋಬೇಕಾಗಿರೋದ್ರಿಂದ ಡಿ ಎ ಮೇಲೆ ಬರುವಂತೆ ಬರೆದ್ರೆ ನಮಗೆ ಒಂದು ಹಂತ ಕಡಿಮೆ ಆಗುತ್ತೆ. ಅದಕ್ಕೇನು ಬರೆಯೋಣ? ಡಿ ಎ ಬೈ ಡಿ ಸಿ. ಅದನ್ನು ವ್ಯುತ್ಕ್ರಮವಾಗಿ ಬರೆಯೋಣ. ಡಿ ಎ ಬೈ ಡಿ ಸಿ ಈಕ್ವಲ್ಸ್, ಈ ಕಡೆ ಏನು ತಗೋಬೇಕು ನಾವು? ಬಿ ಇ ಬೈ ಸಿ ಇ ತಗೊಳ್ಳೋಣ. ಡಿ ಎಯನ್ನು ಕಂಡುಹಿಡಿಬೇಕಾಗಿದೆ. ಡಿ ಎನ್ನು ಡಿ ಎ ಅಂತ ಬರೆಯೋಣ. ಡಿ ಸಿ ಎಷ್ಟಿದೆ? 3 ಇದೆ. 3 ಈಕ್ವಲ್ಸ್ ಬಿ ಇ ಎಷ್ಟಿದೆ? 6 ಇದೆ. ಸಿ ಇ ಎಷ್ಟಿದೆ? 4 ಇದೆ. ಈಗ ನಾವು ಓರೆ ಗುಣಾಕಾರ ಮಾಡಿದರೆ ಡಿ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 6/4. ಈ 3 ಏನಿದೆ, 3 ಏನಿದೆ, ಇದು ಇಂಟು ಆಗಿ ಬರುತ್ತೆ. ಅಂದರೆ ಏನಾಯಿತು? 2 2 2 3 ಆಯಿತು. ಈಕ್ವಲ್ಸ್ ಏನಾಯಿತು? 3 × 3 9 ಆಯಿತು. 9/2 ಈಕ್ವಲ್ಸ್ ಏನಾಯಿತು? ಇಲ್ಲಿ 4.5 ಬರುತ್ತೆ. ನೀವು 9ಅನ್ನು 2ರಿಂದ ಭಾಗಿಸಿದರೆ 2 4 8, 9ರಲ್ಲಿ 8 ಹೋದರೆ 1, ಇಲ್ಲಿ ಪಾಯಿಂಟ್ ಹಾಕಿಬಿಟ್ಟು 0 ಹಾಕಿದರೆ 2 ಎಷ್ಟಲೇ 10, 2 5 10 ಬರುತ್ತೆ, 0 ಬರುತ್ತೆ ಶೇಷ. ಆದ್ದರಿಂದ ಏನಾಯಿತು? 4.5. ಇಲ್ಲಿ ಯಾವುದು ಉತ್ತರ ಆಗುತ್ತೆ? ಆಪ್ಷನ್ ಸಿ ನಲ್ಲಿ 4.5 ಸೆಂಟಿಮೀಟರ್ ಇದೆ. ಆದ್ದರಿಂದ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಈಗ ನಾವು 4ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 4ನೇ ಪ್ರಶ್ನೆ? ಡಿ ಮತ್ತು ಇಗಳು ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಎ ಸಿಗಳ ಮೇಲಿನ ಬಿಂದುಗಳು ಹಾಗೂ ಡಿ ಸಮಾಂತರ ಬಿ ಸಿ. ಎ ಡಿ ಇಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್, ಬಿ ಡಿ ಇಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಮತ್ತು ಬಿ ಸಿ ಇಸ್ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್ ಆದರೆ ಡಿನ ಅಳತೆ. ಇದು ಕೂಡ ಅದೇ ರೀತಿ ಪ್ರಶ್ನೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿ ಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಎ ಡಿಯ ಅಳತೆ ಕೊಟ್ಟಿದ್ದಾರೆ. ಎಷ್ಟಿದೆ? 2 ಇದೆ. ಬಿ ಡಿಯ ಅಳತೆ ಕೊಟ್ಟಿದ್ದಾರೆ. ಎಷ್ಟಿದೆ? 3 ಇದೆ. ಬಿ ಸಿ ಇಸ್ ಈಕ್ವಲ್ಸ್ ಟು 7.5 ಇದೆ. ಇಲ್ಲಿ ನಾವು 7.5 ಅಂತ ಬರೆಯೋಣ. ನಾವು ಏನನ್ನು ಕಂಡುಹಿಡ್ಕೋಬೇಕಾಗಿದೆ? ಡಿ ಇಯನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿ ಬಿ ಸಿ ಇದು ಎ ಬಿ ಸಿ ತ್ರಿಭುಜದ ಬಾಹು. ನಾವು ಕಂಡುಹಿಡಿಯಬೇಕಾದಂತಹ ಡಿ ಇ ಇದು ಎ ಡಿ ಇ ತ್ರಿಭುಜದ ಬಾಹುವಾಗಿದೆ. ಈ ಎರಡೂ ತ್ರಿಭುಜಗಳು ಎ ಬಿ ಸಿ ಮತ್ತು ಎ ಡಿ ಇಗಳು ಸಮರೂಪಿಗಳಾಗಿರ್ತವೆ. ಹೇಗೆ ಅಂತಂದರೆ ಇಲ್ಲಿ ಅವರು ಕೊಟ್ಟಿರೋದೇನು? ಡಿ ಇ ಸಮಾಂತರ ಪಿ ಸಿ ಇರೋದರಿಂದ ಇಲ್ಲಿ ಕೋನ ಎ ಇ ಡಿ ಮತ್ತು ಕೋನ ಸಿ ಇವೆರಡು ಅನುರೂಪ ಕೋನಗಳಾಗಿರ್ತವೆ. ಆದ್ದರಿಂದ ಅವು ಸಮವಾಗಿರ್ತವೆ. ಹಾಗೆಯೇ ಇಲ್ಲಿ ಎ ಡಿ ಇ ಮತ್ತು ಕೋನ ಬಿ ಕೂಡ ಅನುರೂಪ ಕೋನಗಳ ಜೊತೆ ಆಗಿರುತ್ತೆ. ಅದಕ್ಕೆ ಅವೆರಡು ಸಮ ಆಗಿರುತ್ತೆ. ಸಮಾಂತರ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರ್ತವೆ. ಇಲ್ಲಿ ಡಿ ಇ ಸಮಾಂತರ ಬಿ ಸಿ ಇರೋದರಿಂದ ಅನುರೂಪ ಕೋನಗಳು ಸಮವಾಗಿರ್ತವೆ. ಆದ್ದರಿಂದ ಇಲ್ಲಿ ನಾವೇನು ತಿಳ್ಕೊಬೋದು? ತ್ರಿಭುಜ
ADE ಮತ್ತು ತ್ರಿಭುಜ ABCಗಳು ಸಮರೂಪಿಗಳಾಗಿರ್ತವೆ. ಯಾಕಂದರೆ ಇನ್ನೊಂದು ಕೋನ ಕೂಡ ಸಮ ಇರುತ್ತೆ. ಇಲ್ಲಿ ಸಾಮಾನ್ಯ ಕೋನ ಇದೆ, ಕೋನ A ಇದು ಸಾಮಾನ್ಯ ಕೋನ ಇರೋದ್ರಿಂದ ತ್ರಿಭುಜ ಯಾವುದು ADE ನೀವು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ತ್ರಿಭುಜ ADE ಸಮರೂಪಿ ತ್ರಿಭುಜ ABC ಆಗಿರುತ್ತೆ. ನಾವು DEಯನ್ನು ಕಂಡುಹಿಡಬೇಕಾಗಿದೆ. ಅದಕ್ಕೆ ಬರೆಯೋಣ DE ಬೈ BC. ಅನುರೂಪ ಬಾಹುಗಳು ಅಂದರೆ ಕೆಳಗಡೆ ಒಂದು ಬರುತ್ತೆ. DE ಬೈ BC ಈಕ್ವಸ್ ಕೊಟ್ಟಂಥ ಬಾಹುಗಳು ಇಲ್ಲಿ AD ಕೊಟ್ಟಿದ್ದಾರೆ, AD ಬೈ AB ಹಾಕೋಣ. AD ಬೈ AB, AD ಬೈ AB. DEಯನ್ನು ಕಂಡುಹಿಡಬೇಕು. DE ಬರೆಯೋಣ. BC ಅಳತೆ ಗೊತ್ತಿದೆ ಎಷ್ಟು 7.5 ಈಕ್ವಸ್ AD ಅಳತೆ ಗೊತ್ತಿದೆ ಅದು 2. AB ಅಳತೆ ಅಂದರೆ 2 + 3 5 ಆಗುತ್ತೆ. 5 ಬರೆಯೋಣ. ಈಗ ಇಲ್ಲಿ DE ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 2 × 7.5 ಬೈ 5 ಆಗುತ್ತೆ. 5 1 5 1 5 5 5 25 15 75 ಅಂದರೆ 5 × 1.5 ಅಂದರೆ 7.5. DE ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ 1.5 × 2 ಅಂತಂದರೆ ಎಷ್ಟು ಬಂತು 3 ಬಂತು. ಅಂದರೆ 3 ಸೆಂಟಿಮೀಟರ್ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ. 5ನೇ ಪ್ರಶ್ನೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳಾಗಿದ್ದು AB ಬೈ DE ಈಸ್ ಈಕ್ವಲ್ಸ್ ಟು BC ಬೈ FD ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು. ಇಲ್ಲಿ ನಾವು ತ್ರಿಭುಜವನ್ನು ಹಾಕ್ಕೊಂಡ್ರೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಇಲ್ಲಿ A ಮತ್ತು D ಸಮ, ಕೋನ A ಮತ್ತು ಕೋನ D ಸಮ, ಕೋನ B ಮತ್ತು ಕೋನ E ಸಮ, ಕೋನ C ಮತ್ತು ಕೋನ F ಸಮ. ಇಲ್ಲಿ ನಮಗೆ ನೇರವಾಗಿ ಗೊತ್ತಾಗುತ್ತೆ A ಮತ್ತು D ಫಸ್ಟಿಗಿದೆ ಅದಕ್ಕೆ ಅವೆರಡು ಈಕ್ವಲ್ಲು, B ಮತ್ತು E ಎರಡನೇ ಇದೆ ಅವೆರಡು ಈಕ್ವಲ್ಲು, C ಮತ್ತು F ಮೂರನೇ ಇದೆ ಅದಕ್ಕೆ ಈಕ್ವಲ್ಲು. ಈಗ AD ಬೈ D ಈಸ್ ಈಕ್ವಲ್ಸ್ ಟು BC ಬೈ FD ಕೊಟ್ಟಿದ್ದಾರೆ. ನಾವು ಸರಿಯಾದ ಸಂಬಂಧ ಅಂತಂದರೆ AB ಮತ್ತು BC ಗಳಿಂದ ಉಂಟಾದ ಕೋನ ಯಾವ AB ಮತ್ತು BC ಗಳಿಂದ ಉಂಟಾದ ಕೋನ ಅಂದರೆ AB ಮತ್ತು BC ಗಳಿಂದ ಉಂಟಾದ ಕೋನ ಯಾವುದು ಕೋನ B ಈಕ್ವಸ್ ಇಲ್ಲಿ DE ಮತ್ತು FD ಗಳಿಂದ ಉಂಟಾದ ಕೋನ DE ಮತ್ತು FD ಗಳಿಂದ ಉಂಟಾದ ಕೋನ ಯಾವುದಾಗತ್ತೆ ಇಲ್ಲಿ DE ಮತ್ತು FD ಗಳಿಂದ ಉಂಟಾದ ಕೋನ ಯಾವುದು ಇದು D ಅಂದರೆ ಕೋನ B ಈಸ್ ಈಕ್ವಲ್ಸ್ ಟು ಕೋನ D ಆಗಿರುತ್ತೆ. ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ, ಕೋನ B ಈಸ್ ಈಕ್ವಲ್ಸ್ ಟು ಕೋನ D ಸರಿಯಾದ ಉತ್ತರ. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಆ ಅನುರೂಪ ಬಾಹುಗಳಿಂದ ಉಂಟಾದ ಕೋನಗಳು ಅವುಗಳು ಕೂಡ ಸಮವಾಗಿರ್ತವೆ. ಪ್ರಶ್ನೆ ಸಂಖ್ಯೆ 6, ಚಿತ್ರದಲ್ಲಿ ಎಕ್ಸ್ನ ಬೆಲೆಯು. ಇಲ್ಲಿ ನಾವು ಎಕ್ಸ್ ಯಾವುದಕ್ಕಿದೆ BQಗೆ ಎಕ್ಸ್ ಇದೆ. ಇಲ್ಲಿ ನಾವು AB ಸಮಾಂತರ QR ಎಂದು ಕಂಡುಹಿಡ್ಕೊಂಡ್ರೆ ಇಲ್ಲಿ ಎಷ್ಟಿದೆ 2.4 ಇದೆ ಬೈ 3.6 ಇದೆ. 2.4 ಬೈ 3.6 ಏನಾಗುತ್ತೆ ಇಲ್ಲಿ 24 ಬೈ 36 ಆಯಿತು. 12 2 12 3 2 ಬೈ 3 ಆಗುತ್ತೆ. ಹಾಗೆ ಇಲ್ಲಿ 3.2 ಬೈ 4.8 ಇದೆ. 3.2 ಬೈ 4.8 ಇದೆ. 32 ಬೈ 48 ಆಗುತ್ತೆ. ಅಂದರೆ 16 2 16 3 ಇದು ಕೂಡ 2 ಬೈ 3 ಬಂತು. 2 ಬೈ 3 2 ಬೈ 3 ಅಂತಂದರೆ ಏನರ್ಥ ಇಲ್ಲಿ AP ಬೈ AQ ಈಕ್ವಸ್ PB ಬೈ BR ಆಯಿತು. ಇಲ್ಲಿ ಇದು ಕೂಡ 2 ಬೈ 3 ರೇಷಿಯೋ ಬಂತು. ಇದು ಕೂಡ 2 ಬೈ 3 ರೇಷಿಯೋ ಬಂತು. ಅದಕ್ಕೆ ಏನಾಯಿತು ಇಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರೋದರಿಂದ AB ಸಮಾಂತರ QR ಆಗಿರುತ್ತೆ. ನಾವು ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನಾವು ಓರಲ್ಲಿ ಇದನ್ನು ಚೆಕ್ ಮಾಡ್ಕೋಬೋದು. ಸಮಾನುಪಾತದಲ್ಲಿ ವಿಭಾಗಿಸೋದ್ರಿಂದ
ಎರಡು ಬಾಹುಗಳು, ಮೂರನೇ ಬಾಹುವಿಗೆ ಆ ರೇಖೆಯು ಸಮಾಂತರವಾಗಿರ್ತದೆ. ಅಂದರೆ ಎ ಬಿ ಸಮಾಂತರ ಕ್ಯೂ ಆರ್ ಇರುತ್ತೆ. ಅಂದಮೇಲೆ ಈ ಎರಡೂ ತ್ರಿಭುಜಗಳು, ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಿ ತ್ರಿಭುಜಗಳಾಗ್ತವೆ. ಯಾಕಂತಂದರೆ ಇಲ್ಲಿ ಎ ಕೋನ ಪಿ ಎ ಬಿ ಸಮ ಕೋನ ಕ್ಯೂ ಇರುತ್ತೆ. ಅದೇ ರೀತಿ ಕೋನ ಪಿ ಬಿ ಎ ಸಮ ಕೋನ ಆರ್ ಇರುತ್ತೆ. ಹಾಗೆ ಕೋನ ಪಿ ಎದು ಸಾಮಾನ್ಯ ಕೋನ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಛೇದಕ ರೇಖೆಯಿಂದ ಉಂಟಾದ ಕೋನಗಳು ಸಮವಾಗಿರಲೇಬೇಕು. ಆದ್ದರಿಂದ ನಾವು ಎರಡು ಸಮರೂಪ ತ್ರಿಭುಜಗಳು ಅಂತ ಹೇಳ್ತೀವಿ. ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ನಾವು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಉಪಯೋಗಿಸ್ಕೊಂಡು ಕೊಡಕ್ಕೆ ನಾವೇನಿರೋಣ, ಎಕ್ಸ್ ಬೈ ಇಲ್ಲಿ ಎಕ್ಸ್ ಬೈ ಅದರ ಅನುರೂಪ ಬಾಹು ಎ ಬಿ ಎಕ್ಸ್ ಬೈ 2 ಈಕ್ವಲ್ಸ್ ಇಲ್ಲಿ ಎಕ್ಸ್ ಅಂತಂದರೆ ದೊಡ್ಡ ತ್ರಿಭುಜ ಅಂತ ತೊಗೊಂಡಿದ್ದೀವಿ. ಇವೆರಡನ್ನು ಕೂಡಿಸಿ ತೊಗೊಳ್ಳೋಣ. 2 + 3 ಅಂತ ನಾವು ತೊಗೋಬೋದು, ಅಥವಾ ಇವೆರಡರನ್ನ ಮೊತ್ತವನ್ನು ತೊಗೋಬೋದು. 2 + 3 5 ಆಗುತ್ತೆ. 5/2 ತೊಗೊಳ್ಳೋಣ. 5/2 ಇಲ್ಲಿ 2 ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ಸ್ ಎಷ್ಟು ಬರುತ್ತೆ? 5 ಬರುತ್ತೆ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಇದನ್ನೆಲ್ಲ ನಾವು ಓರಲ್ಲಿ ಚೆಕ್ ಮಾಡಿಕೊಂಡು ತಕ್ಷಣ ಮಾಡಿದರೆ ನಮಗೆ ಬೇಗ ಉತ್ತರ ಸಿಗುತ್ತೆ. ನಂತರ 7ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ, ಎ ಡಿ ಈಸ್ ಈಕ್ವಲ್ಸ್ ಟು ಎಕ್ಸ್, ಡಿ ಬಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 2, ಎ ಇ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2, ಇ ಸಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 1 ಆದರೆ ಎಕ್ಸ್ನ ಬೆಲೆ. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಕೊಟ್ಟಾಗ ಪುನಃ ನಾವು ಅದೇ ಕಾನ್ಸೆಪ್ಟನ್ನು ಉಪಯೋಗಿಸ್ಬೋದು. ಇಲ್ಲಿ ಏನಾಗಿರುತ್ತೆ, ಎ ಡಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಡಿ ಬಿ ಎಕ್ಸ್ ಮೈನಸ್ 2 ಕೊಟ್ಟಿದ್ದಾರೆ. ಎ ಇ ಎಕ್ಸ್ ಪ್ಲಸ್ 2 ಕೊಟ್ಟಿದ್ದಾರೆ. ಮತ್ತು ಇ ಸಿ ಎಕ್ಸ್ ಮೈನಸ್ 1 ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಥೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಗುತ್ತೆ. ಇಲ್ಲಿ ಡಿ ಇ ಸಮಾಂತರ ಬಿ ಸಿ ಇರೋದ್ರಿಂದ ನಾವು ಥೇಲ್ಸನ ಪ್ರಮೇಯವನ್ನು ಉಪಯೋಗಿಸ್ಬೋದು. ಏನಾಗುತ್ತೆ? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಯಿತು. ಎಲ್ಲವೂ ಎಕ್ಸ್ನಲ್ಲೇ ಇದೆ. ಎ ಡಿ ಏನು ಎಕ್ಸ್ ಆಯಿತು. ಡಿ ಬಿ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಎ ಇ ಎಕ್ಸ್ ಪ್ಲಸ್ 2 ಇ ಸಿ ಎಕ್ಸ್ ಮೈನಸ್ 1. ನಾವು ಓರೆ ಗುಣಾಕಾರ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಈಕ್ವಲ್ಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಆಗುತ್ತೆ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 1 ಮೈನಸ್ 6 ಆಯಿತು. ಪುನಃ ಇಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಇರೋದ್ರಿಂದ ನಾವು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ರಕಾರ ಇದು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಉಪಯೋಗಿಸಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎಕ್ಸ್ ಈಕ್ವಲ್ಸ್ ಏನಾಯಿತು? ಮೈನಸ್ 2 ಸ್ಕ್ವೇರ್ ಅಂದರೆ ಮೈನಸ್ 4, ಎಕ್ಸ್ ಈಕ್ವಲ್ಸ್ 4 ಆಗುತ್ತೆ. ಇಲ್ಲಿ ಉತ್ತರ ಯಾವುದಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ ಇದೆ. ಆಪ್ಷನ್ ಬಿ 4. ಕ್ವೆಶ್ಚನ್ ನಂಬರ್ 8, ಪ್ರಶ್ನೆ ಸಂಖ್ಯೆ 8. 2 ಎ ಬಿ ಈಸ್ ಈಕ್ವಲ್ಸ್ ಟು ಡಿ ಇದೆ. ಬಿ ಸಿ ಈಸ್ ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಇದೆ. ತ್ರಿಭುಜ ಎ ಬಿ ಸಿಯು ತ್ರಿಭುಜ ಡಿ ಎಫ್ಗೆ ಸಮರೂಪಿಯಾದರೆ ಇ ಎಫ್ನ ಅಳತೆ. ಇಲ್ಲಿ ನಾವು 2 ಸಮರೂಪಿ ತ್ರಿಭುಜಗಳನ್ನು ಹಾಕ್ಕೊಳ್ಳೋಣ. ಈ 2 ಸಮರೂಪಿ ತ್ರಿಭುಜಗಳಲ್ಲಿ ಏನು ಹೇಳಿದ್ದಾರೆ? ಇದನ್ನು ಎ ಬಿ ಸಿ ಅಂತ ಬರ್ಕೊಳ್ಳೋಣ. ಇದನ್ನು ಡಿ ಇ ಎಫ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? 2 ಎ ಬಿ ಈಕ್ವಲ್ಸ್ ಡಿ ಇ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ನಾವು 2 ಈ ಕಡೆ ತೊಗೊಂಡು ಡಿ ಇಯನ್ನು ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ? 2 ಕೆಳಗೆ ಬರುತ್ತೆ. ಇಲ್ಲಿ 1 ಉಳ್ಕೊಳ್ತೆ, 1/2 ಆಗುತ್ತೆ. ಈಗ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ನಮಗೆ ಏನನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ? ಇ ಎಫ್ ಅನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಎ ಬಿ 1 ಇದ್ದಾಗ ಡಿ 2 ಇರುತ್ತೆ.
ಎ ಬಿ 1 ಇದ್ದಾಗ ಡಿ ಎಷ್ಟಿರುತ್ತೆ 2 ಇರುತ್ತೆ. ಹಾಗಾದರೆ ಬಿ ಸಿ 8 ಇದ್ದಾಗ ಇ ಎಫ್ ಎಷ್ಟಾಗಬೇಕು 16 ಆಗಬೇಕು. ಇಲ್ಲಿ 2ರ ಪಟ್ಟು ಬಂದಿರೋದ್ರಿಂದ ಎ ಬಿಯ 2 ಪಟ್ಟು ಡಿ ಇ ಬಂದಿರೋದ್ರಿಂದ ಏನಾಗುತ್ತೆ 8ರ 2 ಪಟ್ಟು 16 ಆಗುತ್ತೆ. ಉತ್ತರ ಯಾವುದು? ಆಪ್ಷನ್ ಸಿ 16. ನಾವು ಈ ರೀತಿ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. 9ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಇ = 1/4 ಎ ಸಿ, ಎ ಬಿ = 6 ಸೆಂಟಿಮೀಟರ್, ಡಿ ಇ ಸಮಾಂತರ ಬಿ ಸಿ ಆದರೆ ಎ ಡಿಯ ಅಳತೆ. ಇಲ್ಲಿ ನಾವು ತ್ರಿಭುಜ ಎ ಬಿ ಸಿಯನ್ನು ಹಾಕೊಳ್ಳೋಣ. ನಂತರ ಡಿ ಇ ಸಮಾಂತರ ಬಿ ಸಿ ಹಾಕೊಳ್ಳೋಣ. ಎ ಇ ಅಂದರೆ ಇದು ಎಷ್ಟಿದೆ 1/4 ಎ ಸಿ ಇದೆ. ಅಂದರೆ ಎ ಇ 1 ಭಾಗ ಇದ್ದರೆ ಏನಾಗುತ್ತೆ ಎ ಸಿ 4 ಭಾಗ ಆಗುತ್ತೆ. ಇದು 1 ಭಾಗ ಇದ್ದರೆ ಇದೆಷ್ಟಾಗತ್ತೆ 4 ಭಾಗ ಇರುತ್ತೆ. 1/4 ಎ ಇ ಬೈ ಎ ಸಿ = 1/4. ಇಲ್ಲಿ ನಾವೇನು ತಗೋತೀವಿ ಎ ಇ ಬೈ ಎ ಸಿ = 1/4. ಎ ಇ ಬೈ ಎ ಸಿ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ 1/4 ಆಗುತ್ತೆ. ಈಗ ನಮಗೆ ಏನು ಕೇಳಿದ್ದಾರೆ ಎ ಡಿಯ ಅಳತೆ. ಎ ಬಿ ಎಷ್ಟಿದೆ? ಎ ಬಿ ಕಂಪ್ಲೀಟ್ ಎಷ್ಟಿದೆ 6 ಇದೆ. ನಾವು ಇದೇ ರೇಷಿಯೋವನ್ನು ಇಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಎ ಇ ಬೈ ಎ ಸಿ = ಏನಾಗಬೇಕು ಎ ಡಿ ಬೈ ಎ ಬಿ ಆಗಬೇಕಾಗತ್ತೆ. ಎ ಡಿ ಬೈ ಎ ಬಿ ಇದು ಕೂಡ ಎಷ್ಟಿರಬೇಕು 1/4 ಇರಬೇಕು. ತೇಲ್ಸನ ಪ್ರಮೇಯ ಪ್ರಕಾರ 1/4 ಇರಬೇಕು. ಎ ಇ ಬೈ ಎ ಸಿ ಎಷ್ಟಿರುತ್ತೋ ಎ ಡಿ ಬೈ ಎ ಬಿ ಕೂಡ ಅಷ್ಟೇ ಇರುತ್ತೆ. ಈಗ ಇಲ್ಲಿ ನಾವು ಯಾವುದರ ಅಳತೆಯನ್ನು ಕೊಟ್ಟಿದ್ದಾರೆ? ಎ ಬಿಯ ಅಳತೆಯನ್ನು ಕೊಟ್ಟಿದ್ದಾರೆ. ಎ ಬಿಯ ಅಳತೆಯನ್ನು ಹಾಕೋಣ. ಎ ಡಿ ಬೈ ಎ ಬಿ ಎಷ್ಟು 6 = 1/4. ಎ ಡಿ = ಎಷ್ಟಾಯಿತು? ಇದನ್ನು ಒರೆ ಗುಣಾಕಾರ ಮಾಡಿದರೆ 1 × 6 ಆಗುತ್ತೆ. 6/4 ಆಗುತ್ತೆ. 2 2 2 3 ಬಂತು. 1.5 ಬಂತು. ಉತ್ತರ ಯಾವುದಿದೆ ಇಲ್ಲಿ? ಆಪ್ಷನ್ ಸಿ 1.5 ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಚಿತ್ರದಲ್ಲಿ ಡಿ ಸಮಾಂತರ ಎ ಬಿ ಆದಾಗ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಇಲ್ಲಿ ಡಿ ಇ ಸಮಾಂತರ ಎ ಬಿ, ಡಿ ಇ ಸಮಾಂತರ ಎ ಬಿ ಇದೆ. ನಾವು ಎ ಪ್ಲಸ್ ಬಿ ಎಲ್ಲ ಕಡೆ ಎ ಪ್ಲಸ್ ಬಿ ಇರೋದ್ರಿಂದ 3 ಕಡೆ ಎ ಪ್ಲಸ್ ಬಿ ಇರೋದ್ರಿಂದ ಇಲ್ಲಿ ಎ ಪ್ಲಸ್ ಬಿ ಅಂತಂದರೆ ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಹೋದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಎಕ್ಸ್ ಬೈ ವೈ = ಎಕ್ಸ್ ಬೈ ವೈ. ವೈ ಅಂದರೆ ಸಂಪೂರ್ಣ ತೊಗೋಬೇಕು ನಾವು. ಈಕ್ವಸ್ ಎಕ್ಸ್ ಅಂತಂದರೆ ಎ ಡಿ ಸಿ ತ್ರಿಭುಜದ ಬಾಹು ಆಗಿರೋದ್ರಿಂದ ನಾವು ಎ ಡಿ ಸಿ ತ್ರಿಭುಜದ ಬಾಹು ಸಿ ಡಿಯನ್ನು ತೊಗೋಬೇಕು, ಅಂದರೆ ಎ ತೊಗೋಬೇಕು. ಮತ್ತು ಇಲ್ಲಿ ಎ ಬಿ ಇದು ವೈ ಆಗಿರೋದ್ರಿಂದ ನಾವು ಎ ಸಿಯನ್ನೇ ತೊಗೋಬೇಕಾಗತ್ತೆ. ಅಂದರೆ ನಿಜವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿ ಇ ಬೈ ಎ ಬಿ = ಸಿ ಡಿ ಬೈ ಸಿ ಎ ತೊಗೋಬೇಕು. ಇಲ್ಲಿ ಡಿ ಇ ಅಂತಂದರೆ ಏನು? ಇದು ಎಕ್ಸ್ ಬೈ ಎ ಬಿ ಅಂತಂದರೆ ವೈ ಈಕ್ವಸ್ ಸಿ ಡಿ ಅಂತಂದರೆ ಎ, ಸಿ ಎ ಅಂತಂದರೆ ಎ ಪ್ಲಸ್ ಬಿ ಆಗುತ್ತೆ. ಇಲ್ಲಿ ನಮಗೇನಾಗುತ್ತೆ ಅಂದರೆ ಎಕ್ಸ್ ಈಕ್ವಲ್ಸ್ ಮಾಡಿಕೊಂಡ್ರೆ ಇಲ್ಲಿ 2 ಕಡೆ ಎಕ್ಸ್ ಈಕ್ವಲ್ಸ್ ಇದೆ. ನಾವು ಇವು 3ರಲ್ಲಿ ಒಂದೇ ಉತ್ತರ ಆಗುತ್ತೆ. ಇದು ಬರಲ್ಲ. 3ರಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನಾವಿಲ್ಲಿ ಪಡ್ಕೊತಾ ಇದ್ದೀವಿ. ಒಂದೇ ಉತ್ತರ ನಮಗಿರೋದು ಯಾವುದು? ಇಲ್ಲಿ ಎ ಪ್ಲಸ್ ಬಿ ಇರೋದ್ರಿಂದ ಈ 3ರಲ್ಲಿ ಯಾವುದು ಟ್ಯಾಲಿ ಆಗುತ್ತೆ ನೋಡೋಣ. ಈಗ ನಾವು ಎಕ್ಸ್ ಈಕ್ವಲ್ಸ್ ಮಾಡಿಕೊಂಡ್ರೆ ಎಕ್ಸ್ ಈಕ್ವಲ್ಸ್ ವೈ ಇಂಟು ಎ ಬರುತ್ತೆ. ಎ ಇಂಟು ವೈ ಅಂದರೆ ವೈ ಎ ಬೈ ಎ ಪ್ಲಸ್ ಬಿ. ಎಕ್ಸ್ ಈಕ್ವಲ್ಸ್ ಎ ವೈ ಮೀನ್ಸ್ ವೈ ಎ ಬೈ ಎ ಪ್ಲಸ್ ಬಿ. ಇದು ಸರಿಯಾಗತ್ತೆ. ಅದರಿಂದ ಯಾವುದು ಉತ್ತರ? ಎಕ್ಸ್ ಈಕ್ವಲ್ಸ್ ಎ ವೈ ಬೈ ಎ ಪ್ಲಸ್ ಬಿ. ನಂತರ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ
ಡಿ ಎಫ್. ಎ ಬಿ ಈಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಲ್ಸ್ ಟು 3.5 ಸೆಂಟಿಮೀಟರ್, ಸಿ ಎ ಈಸ್ ಈಕ್ವಲ್ಸ್ ಟು 2.5 ಸೆಂಟಿಮೀಟರ್, ಡಿ ಎಫ್ ಈಸ್ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್ ಆದರೆ ತ್ರಿಭುಜ ಡಿ ಎಫ್ನ ಸುತ್ತಳತೆ. ಇಲ್ಲಿ ನಾವು ಸಮರೂಪಿ ತ್ರಿಭುಜಗಳ ಸುತ್ತಳತೆ ಕೂಡ ಅದೇ ಅನುಪಾತದಲ್ಲಿರುತ್ತೆ. ಅನುರೂಪ ಬಾಹುಗಳು ಮತ್ತು ಸುತ್ತಳತೆ ಒಂದೇ ಅನುಪಾತದಲ್ಲಿರ್ತವೆ. ಅನುರೂಪ ಬಾಹುಗಳ ಅನುಪಾತ ಮತ್ತು ಸುತ್ತಳತೆಯ ಅನುಪಾತ ಒಂದೇ ಇರುತ್ತೆ. ಯಾವಾಗ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವೋ ಆಗ ಅವುಗಳ ಬಾಹುಗಳ ಅನುಪಾತ ಮತ್ತು ಸುತ್ತಳತೆಯ ಅನುಪಾತ ಒಂದೇ ಇರುತ್ತೆ. ಇಲ್ಲಿ ನಾವು ತ್ರಿಭುಜಗಳನ್ನು ಹಾಕ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿ, ಮತ್ತೊಂದು ತ್ರಿಭುಜ ಡಿ ಎಫ್. ಇದು ಎ ಬಿ ಸಿ, ಇದು ತ್ರಿಭುಜ ಡಿ ಇ ಎಫ್ ಬರುತ್ತೆ. ಎ ಬಿ 4 ಇದೆ, ಬಿ ಸಿ 3.5 ಇದೆ ಮತ್ತು ಸಿ ಎ 2.5 ಇದೆ. ಇಲ್ಲಿ ಡಿ ಎಫ್ ಎಷ್ಟಿದೆ? 7.5 ಇದೆ. ಇಲ್ಲಿ ಅನುಪಾತ ನೋಡ್ಕೊಳ್ಳೋಣ ನಾವು. 7.5 ಇದೆ ಡಿ ಎಫ್. ಇದಕ್ಕೆ ಅನುರೂಪವಾದ ಬಾಹು ಯಾವುದು? ಡಿ ಎಫ್ಗೆ ಅನುರೂಪ ಬಾಹು ಎ ಸಿ ಆಗುತ್ತೆ. ಯಾಕಂದರೆ ಎ ಬಿ ಸಿ ಸಮರೂಪಿ ಡಿ ಎಫ್ ಇರೋದ್ರಿಂದ ಡಿ ಎಫ್ಗೆ ಅನುರೂಪ ಬಾಹು ಎ ಸಿ ಆಗುತ್ತೆ. ಎ ಸಿ ಎಷ್ಟಿದೆ? 2.5 ಇದೆ. ಅನುಪಾತ ನೋಡೋಣ. 7.5/2.5 ಇದು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ. ಅಂದರೆ ಏನಾಯಿತು? 75/25 ಆದರೆ 25 ಒಂದೇ 25, 3 ಬರುತ್ತೆ, 3 ಆಯಿತು. ಹಾಗಿದ್ದಾಗ ಸುತ್ತಳತೆಗಳು ಕೂಡ 3 ಪಟ್ಟಿರಬೇಕಾಯಿತು. ಎ ಬಿ ಸಿ ತ್ರಿಭುಜವು ಬಾಹುಗಳು ಮತ್ತು ಡಿ ಎಫ್ ತ್ರಿಭುಜದ ಬಾಹುಗಳ ಅನುಪಾತ ಏನಿರುತ್ತೆ? 1/3. ಅಂದರೆ ಡಿ ಎಫ್ ತ್ರಿಭುಜದ ಬಾಹುಗಳು ಎ ಬಿ ಸಿ ತ್ರಿಭುಜದ ಬಾಹುಗಳ 3 ಪಟ್ಟಿದ ಮೇಲೆ ಸುತ್ತಳತೆ ಕೂಡ 3 ಪಟ್ಟಿರಬೇಕಾಯಿತು. ಈಗ ನಾವು ಎ ಬಿ ಸಿ ತ್ರಿಭುಜದ ಸುತ್ತಳತೆ ಕಂಡುಹಿಡಿದ್ರೆ ಅದರ 3 ಪಟ್ಟು ಡಿ ಎಫ್ ತ್ರಿಭುಜದ ಸುತ್ತಳತೆ ಇರುತ್ತೆ. ಇಲ್ಲಿ ಬಾಹುಗಳು ಕೂಡ 3 ಪಟ್ಟು ಇರೋದರಿಂದ ಅದಕ್ಕೆ ನಾವು ಎ ಬಿ ಸಿ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಎಷ್ಟಾಗತ್ತೆ? 4 + 2.5 + 3.5 ಎಷ್ಟಾಯಿತು? 4 + 2.5 ಅಂದರೆ 6.5, 6 + 3.5 ಅಂದರೆ 10 ಆಗುತ್ತೆ. ಈಗ ಬಾಹು 3 ಪಟ್ಟು ಇರೋದ್ರಿಂದ ಎ ಬಿ ಸಿ ತ್ರಿಭುಜದ ಬಾಹುಗಳ 3 ಪಟ್ಟು ಡಿ ಎಫ್ ತ್ರಿಭುಜದ ಬಾಹುಗಳು ಇರೋದರಿಂದ ಸುತ್ತಳತೆ ಕೂಡ 3 ಪಟ್ಟು ಇರುತ್ತೆ. 10ರ 3 ಪಟ್ಟು ಅಂದರೆ 30 ಆಗುತ್ತೆ. ಉತ್ತರ ಯಾವುದಲ್ಲಿ? ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಪ್ರಶ್ನೆ 12. ಚಿತ್ರದಲ್ಲಿ ತ್ರಿಭುಜ ಎ ಸಿ ಬಿ ಸಮರೂಪಿ ತ್ರಿಭುಜ ಎ ಪಿ ಕ್ಯೂ. ಎ ಬಿ 6 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್, ಪಿ ಕ್ಯೂ 4 ಸೆಂಟಿಮೀಟರ್, ಎ ಕ್ಯೂನ ಅಳತೆ ಕಂಡುಹಿಡಿಯಿರಿ. ಎ ಬಿ ಎಷ್ಟಿದೆ? 6 ಇದೆ. ಎ ಬಿ 6 ಇದೆ. ಬಿ ಸಿ 8 ಇದೆ. ಬಿ ಸಿ 8. ಪಿ ಕ್ಯೂ 4 ಇದೆ. ಪಿ ಕ್ಯೂ ಇದು 4 ಇದೆ. ಪಿ ಕ್ಯೂ 4. ನಮಗೇನು ಕೇಳಿದ್ದಾರೆ? ಎ ಕ್ಯೂನ ಅಳತೆ. ಇಲ್ಲಿ ಎ ಕ್ಯೂನ ಅಳತೆ ಕಂಡುಹಿಡಬೇಕು ನಾವು. ಇಲ್ಲಿ ನಾವು ಈ ಎರಡು ತ್ರಿಭುಜಗಳನ್ನು ನೋಡಿದಾಗ ಸಮರೂಪಿ ಅಂತ ಹೇಳಿದ್ಮೇಲೆ ಎ ಸಿ ಬೈ ಎ ಪಿ ಈಸ್ ಈಕ್ವಲ್ಸ್ ಟು ಬಿ ಸಿ ಬೈ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಕ್ಯೂ ಆಗುತ್ತೆ. ಇಲ್ಲಿ ನಾವು ಎ ಕ್ಯೂ ಕಂಡುಹಿಡಲಿಕ್ಕೆ ಹೇಳಿದ್ರಿಂದ ಎ ಕ್ಯೂ ಕೆಳಗಡೆ ಏನು ಬರಬೇಕಾಗತ್ತೆ? ಎ ಕ್ಯೂ ಬೈ ಎ ಬಿ ಬರಬೇಕು. ಎ ಬಿ ಮತ್ತು ಕೊಟ್ಟಿರುವಂಥ ಬಾಹುಗಳು ಪಿ ಕ್ಯೂ ಬೈ ಬಿ ಸಿ. ಪಿ ಕ್ಯೂ ಬೈ ಬಿ ಸಿ. ಎ ಕ್ಯೂ ಕಂಡುಹಿಡಬೇಕಾಗಿದೆ. ಎ ಕ್ಯೂ ಅಂತಲೇ ಬರೆಯೋಣ. ಎ ಬಿ ಎಷ್ಟಿದೆ? 6 ಇದೆ. ಹಾಗೆಯೇ ಪಿ ಕ್ಯೂ ಎಷ್ಟಿದೆ? ಪಿ ಕ್ಯೂ 4 ಇದೆ. 4 ಬರೆಯೋಣ. ಬಿ ಸಿ 8 ಇದೆ. 8 ಬರೆಯೋಣ. ಎ ಕ್ಯೂ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? 4/8 × 6 ಆಗುತ್ತೆ. 4 1 4 2 2 1 2 3. ಎ ಕ್ಯೂ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 3 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಅಂದರೆ ಎ ಸಿಯ ಬೆಲೆಯನ್ನು
ಕಂಡುಹಿಡಬೇಕು. ಎ ಸಿಯ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಪುನಃ ನಾವು ಯಾವ್ಯಾವ ತ್ರಿಭುಜಗಳು ಸಮರೂಪ ಅನ್ನೋದನ್ನು ಇಲ್ಲಿ ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲಿ ತ್ರಿಭುಜ ಬಿ ಎ ಸಿ, ತ್ರಿಭುಜ ಬಿ ಎ ಸಿಯಲ್ಲಿ ನಮಗೆ ಬಿ ಸಿಯನ್ನು ಕೊಟ್ಟಿದ್ದಾರೆ. ನಾವು ಎ ಸಿಯನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ತ್ರಿಭುಜ ಬಿ ಎ ಸಿ ಇದು ಯಾವುದಕ್ಕೆ ಸಮರೂಪ? ಇಲ್ಲಿ ಎ ಸಿ ಏನಿದೆ ಇದು ಎ ಡಿ ಸಿಯ ಬಾಹು ಕೂಡ ಹೌದು ಮತ್ತು ಎ ಬಿ ಸಿಯ ಬಾಹು ಕೂಡ ಹೌದು. ಅದಕ್ಕೆ ನಾವು ಇಲ್ಲಿ ಸಿ ಕೋನ ಎರಡಕ್ಕೂ ಬರೋದರಿಂದ ನಾವು ಸಿಯನ್ನು ಇಲ್ಲಿ ಕೊನೆಗೆ ಹಾಕೋಣ. ಮತ್ತು ಲಂಬಕೋನ ಡಿ ಇರೋದರಿಂದ ಇಲ್ಲಿ ಲಂಬಕೋನ ಎ ಇರೋದರಿಂದ ಬಿ ಎ ಸಿ ಇರೋದರಿಂದ ಲಂಬಕೋನ ಇಲ್ಲಿ ಡಿ ಬರುತ್ತೆ. ನಂತರ ಉಳಿದಿರೋದು ಯಾವುದಿಲ್ಲಿ? ಇದರಲ್ಲಿ ಉಳಿದಿರೋದು ಎ. ಅಂದರೆ ಏನಾಗುತ್ತೆ ಇಲ್ಲಿ ಸಿ ಸಿ ಸಾಮಾನ್ಯ ಕೋನ ಆಗುತ್ತೆ, ಎ ಮತ್ತು ಡಿ ಲಂಬಕೋನ ಆಗುತ್ತೆ ಮತ್ತು ಉಳಿದಿರೋ ಕೋನಗಳು ಬಿ ಮತ್ತು ಎ. ಈಗ ನಾವು ಕಂಡುಹಿಡ್ಕೋಬೇಕಾಗಿದ್ದು ಎ ಸಿ ಇರೋದರಿಂದ ನಾವು ಇಲ್ಲಿ ಕೊಟ್ಟಿರೋದು ಯಾವುದು? ಬಿ ಸಿ ಕೊಟ್ಟಿರೋದ್ರಿಂದ ಕಂಡುಹಿಡ್ಕೊಳ್ಬೇಕಾಗಿದ್ದು ಎ ಸಿ ಆಗಿರೋದ್ರಿಂದ ನಾವು ಎ ಸಿ ಬಾಯ್ ಹಾಕೋಣ. ಎ ಸಿ ಬಾಯ್, ಎ ಸಿ ಕೆಳಗಡೆ ಏನು ಬರಬೇಕು? ಡಿ ಸಿ ಬರಬೇಕು. ಡಿ ಸಿ, ಎ ಸಿ ಬೈ ಡಿ ಸಿ ಈಸ್ ಈಕ್ವಲ್ಸ್ ಟು, ಮತ್ತು ಕೊಟ್ಟಿರೋ ಸೈಡು ಬಿ ಸಿ ಇದೆ, ಬಿ ಸಿ ಹಾಕೋಣ ಮೇಲ್ಗಡೆ, ಈಕ್ವಲ್ಸ್ ಬರೆದು ಬಿ ಸಿ ಬೈ ಬಿ ಸಿಗೆ ಅನುರೂಪ ಬಾವು ಪುನಃ ಎ ಸಿನೇ ಆಗುತ್ತೆ. ಎ ಸಿ ಹಾಕೋಣ. ಇಲ್ಲಿ ಎ ಸಿ ಅಂದರೆ ಎಕ್ಸ್ ಬೈ ಡಿ ಸಿ, ಡಿ ಸಿಯ ಬೆಲೆಯನ್ನು ಕೊಟ್ಟಿದ್ದಾರೆ. ಡಿ ಸಿ ಎಷ್ಟಿದೆ? 4 ಇದೆ. ಈಕ್ವಲ್ಸ್ ಬಿ ಸಿ 16 ಇದೆ. ಪುನಃ ಎ ಸಿ ಎಕ್ಸ್ ಇದೆ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 16 ಇಂಟು 4 ಆಗುತ್ತೆ. 16 ಇಂಟು 4, 16 ಇಂಟು 4 ಆಗುತ್ತೆ. ಎಕ್ಸ್ ಅಂತಂದರೆ ಇಲ್ಲಿ ಸ್ಕ್ವೇರ್ ಹೋದರೆ, ಎಡಭಾಗದಲ್ಲಿ ಸ್ಕ್ವೇರ್ ಹೋದರೆ ಬಲಭಾಗಕ್ಕೆ ರೂಟ್ ಬರುತ್ತೆ. 16 ಇಂಟು 4ಕ್ಕೆ ರೂಟ್ ಬರುತ್ತೆ. ಇಲ್ಲಿ ಏನಾಗುತ್ತೆ? 16ರ ರೂಟು 4, 16ರ ವರ್ಗಮೂಲ 4 ಮತ್ತು 4ರ ವರ್ಗಮೂಲ, 4ರ ರೂಟ್ ಎಷ್ಟು? 2, ಈಕ್ವಲ್ಸ್ ಎಷ್ಟು ಬರುತ್ತೆ? 8 ಬರುತ್ತೆ. ಇಲ್ಲಿ 8 ಸಿ ಆಪ್ಷನ್ನಲ್ಲಿದೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, ತ್ರಿಭುಜ ಎಲ್ ಎಂನಲ್ಲಿ ಕೋನ ಎಲ್ ಈಕ್ವಲ್ಸ್ 50 ಡಿಗ್ರಿ, ಕೋನ ಎನ್ ಈಕ್ವಲ್ಸ್ 60 ಡಿಗ್ರಿ. ತ್ರಿಭುಜ ಎಲ್ ಎಮ್ ಎನ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಕೋನ ಕ್ಯೂನ ಅಳತೆ. ಇಲ್ಲಿ ನಾವು ತ್ರಿಭುಜ ಎಲ್ ಎಮ್ ಎನ್, ತ್ರಿಭುಜ ಎಲ್ ಎಮ್ ಎನ್ ಸಮರೂಪಿ ತ್ರಿಭುಜ ಯಾವುದಿದೆ? ಪಿ ಕ್ಯೂ ಆರ್ ಇದೆ. ತ್ರಿಭುಜ ಎಲ್ ಎಮ್ ಎನ್, ಎಲ್ ಎಮ್ ಎನ್ ಹಾಕೋಣ. ಇದು ಪಿ ಕ್ಯೂ ಆರ್. ಇಲ್ಲಿ ಕೋನ ಎಲ್ಲ ಅಳತೆ, ಕೋನ ಎಲ್ಲ ಅಳತೆ ಎಷ್ಟಿದೆ? 50 ಡಿಗ್ರಿ ಇದೆ. ಕೋನ ಎನ್ನ ಅಳತೆ, ಕೋನ ಎಲ್ ಎಷ್ಟಿದೆ? 50 ಡಿಗ್ರಿ. ಕೋನ ಎನ್, ಕೋನ ಎನ್ ಎಷ್ಟಿದೆ? 60 ಡಿಗ್ರಿ. ಯಾವ ಕೋನವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ? ಕ್ಯೂ ಕೋನವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನೀವು ಆರ್ಡರ್ ಪ್ರಕಾರ ಹೋದರೆ ಎಲ್ ಕೋನಕ್ಕೆ ಯಾವ ಕೋನ ಸಮ? ಪಿ ಕೋನ ಸಮ. ಎಲ್ಗೆ ಪಿ ಕೋನ ಸಮ. ಪಿ ಎಷ್ಟಿರಬೇಕಾಯ್ತು? 50 ಇದೆ. ಹಾಗೆ ಎಮ್ ಕೋನಕ್ಕೆ ಕ್ಯೂ ಕೋನ ಸಮ. ಎಮ್ ಎಲ್ಲಿದೆ? ಇದು. ಕ್ಯೂ ಅನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಎಮ್ನ ಬೆಲೆಯನ್ನು ಕೂಡ ಕೊಟ್ಟಿಲ್ಲ. ಎಮ್ನ ಬೆಲೆ ಹೇಗೆ ಕಂಡುಹಿಡಿಯೋದು? ಕೋನ ಎಮ್ ಈಕ್ವಲ್ಸ್ 180ರಲ್ಲಿ ಇವೆರಡರ ಮೊತ್ತವನ್ನು ಕಳೆದ್ರೆ ನಮಗೆ ಎಮ್ ಕೋನ ಸಿಗತ್ತೆ. ಯಾವುದದು? 50 + 60 ಎಷ್ಟಾಯಿತು? 180ರಲ್ಲಿ 50 + 60 ಅಂದರೆ 110 ಹೋದರೆ ಎಷ್ಟು ಬರುತ್ತೆ? 70 ಬಂತು. ಕೋನ ಎಮ್ ಸಿಕ್ತು ನಮಗೆ. ತ್ರಿಭುಜದಲ್ಲಿ 2 ಕೋನ ಕೊಟ್ಟಾಗ ಒಂದು ಕೋನ ಕಂಡುಹಿಡಿಯೋದು ಸುಲಭ. 180ರಲ್ಲಿ ಕೊಟ್ಟಂತಹ 2 ಕೋನಗಳ ಮೊತ್ತವನ್ನು ನಾವು ಕಳೆದ್ರೆ ನಮಗೆ 3ನೇ ಕೋನ ಸಿಗುತ್ತೆ. ಎಮ್ ಸಿಕ್ತು ನಮಗೆ. ಎಮ್ ಸಿಕ್ತು ಅಂದರೆ ಕ್ಯೂ ಸಿಕ್ಕ ಹಾಗೆ. ಯಾಕಂದರೆ ಎಮ್ ಮತ್ತು
ಕ್ಯೂಗಳು ಸಮ ಇರೋದರಿಂದ ಕ್ಯೂನ ಅಳತೆ ಕೂಡ ಎಷ್ಟು 70 ಡಿಗ್ರಿ. ಅದರಿಂದ ಉತ್ತರ ಯಾವುದು? ಕೋನ ಕ್ಯೂ 70 ಡಿಗ್ರಿ. ಕೋನ ಎಮ್ 70 ಇರೋದರಿಂದ ಕೋನ ಕ್ಯೂ ಕೂಡ 70 ಡಿಗ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 15ನೇ ಪ್ರಶ್ನೆ. ಡಿ ಮತ್ತು ಇಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಎ ಸಿನ ಮಧ್ಯಬಿಂದುಗಳು. ಬಿ ಸಿ ಈಕ್ವಸ್ 6 ಸೆಂಟಿಮೀಟರ್. ಡಿ ಸಮಾಂತರ ಬಿ ಸಿ ಆದರೆ ಡಿನ ಉದ್ದವು. ತ್ರಿಭುಜ ಎ ಬಿ ಸಿ ಕೊಟ್ಟಂಥ ತ್ರಿಭುಜ ಎ ಬಿ ಸಿ. ಡಿ ಮತ್ತು ಇಗಳು ಇಲ್ಲಿ ಎ ಬಿ ಸಿ ಅಂತ ನಾವಿಲ್ಲಿ ಬಾಹುಗಳನ್ನು ಶೃಂಗಗಳನ್ನು ತೋರಿಸೋಣ. ಡಿ ಮತ್ತು ಇಗಳು ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು. ಡಿ ಇದು ಎ ಬಿಯ ಮಧ್ಯಬಿಂದು, ಇದು ಎ ಸಿಯ ಮಧ್ಯಬಿಂದು. ಡಿ ಮತ್ತು ಇಗಳು ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು ಅಂದರೆ ಡಿ ಇದು ಎ ಬಿಯ ಮಧ್ಯಬಿಂದು, ಇದು ಎ ಸಿಯ ಮಧ್ಯಬಿಂದು. ಬಿ ಸಿ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಡಿ ಸಮಾಂತರ ಬಿ ಸಿ ಇದೆ. ಡಿ ಸಮಾಂತರ ಬಿ ಸಿ ಇದೆ. ಡಿನ ಉದ್ದವು. ಇಲ್ಲಿ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಡಿ ಸಮಾಂತರ ಬಿ ಸಿ ಕೊಟ್ಟಾಗ ಏನಾಗುತ್ತೆ? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಗುತ್ತೆ. ನಮಗೆ ಬಿ ಸಿಯನ್ನು ಕೊಟ್ಟಿದ್ದಾರೆ, ಡಿ ಯನ್ನು ನಾವು ಕಂಡುಹಿಡಿಬೇಕು. ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಏನಾಗುತ್ತೆ? ಎ ಡಿ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಎ ಸಿ ಈಕ್ವಲ್ಸ್ ಡಿ ಇ ಬೈ ಬಿ ಸಿ ಆಗುತ್ತೆ. ಇಲ್ಲಿ ಎ ಡಿ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಎ ಸಿ ಈಕ್ವಲ್ಸ್ ಡಿ ಇ ಬೈ ಬಿ ಸಿ ಆಗುತ್ತೆ. ಮತ್ತು ಮಧ್ಯಬಿಂದು ಆಗಿರೋದ್ರಿಂದ ಈ ಡಿ ಏನು ಮಾಡುತ್ತೆ? ಎ ಬಿಯನ್ನು ಸಮನಾದ 2 ಭಾಗಗಳನ್ನಾಗಿ ಮಾಡುತ್ತೆ. ಅಂದರೆ 1:1 ಅನುಪಾತದಲ್ಲಿ ವಿಭಾಗಿಸುತ್ತೆ. ಹಾಗೆ ಇದನ್ನು ಕೂಡ ಕೂಡ ಮಧ್ಯಬಿಂದು ಆಗಿರೋದ್ರಿಂದ ಎ ಸಿಯನ್ನು 1:1 ಅನುಪಾತದಲ್ಲಿ ವಿಭಾಗಿಸುತ್ತೆ. ಅಂದರೆ ಇಲ್ಲಿ ಎ ಡಿ ಮತ್ತು ಡಿ ಬಿಗಳು ಸಮ ಇರ್ತವೆ. ಎ ಇ ಮತ್ತು ಇ ಸಿಗಳು ಕೂಡ ಸಮ ಇರ್ತವೆ. ಅಂದರೆ ನಾವು ಎ ಬಿಯನ್ನು ಏನಂತ ತಗೊಳ್ಳೋಣ? 1+1 2. ಎ ಸಿಯನ್ನು 1+1 2 ಅಂತ ತಗೊಳ್ಳೋಣ. ಅಂದರೆ ನಮಗೇನು ಕಂಡುಹಿಡಬೇಕು? ಡಿಯನ್ನು ಕಂಡುಹಿಡಬೇಕು. ಆದ್ದರಿಂದ ನಾವೇನು ಬರೆಯೋಣ? ಡಿ ಇ ಬೈ ಬಿ ಸಿ ಈಕ್ವಲ್ಸ್ ಏನಾಗುತ್ತೆ? ಎ ಡಿ ಬೈ ಎ ಬಿ ಆಗುತ್ತೆ ಮತ್ತು ಈಕ್ವಲ್ಸ್ ಎ ಇ ಬೈ ಎ ಸಿ ಆಗುತ್ತೆ. ನಮಗೆ ಎಲ್ಲ ಅವಶ್ಯಕತೆ ಇಲ್ಲ, ಒಂದೇ ಹಾಕ್ಕೊಳ್ಳೋಣ. ಎ ಡಿ ಬೈ ಎ ಬಿ ಹಾಕ್ಕೊಳ್ಳೋಣ. ಅಂದರೆ ಏನು ಹಾಕ್ಕೊಳ್ಳೋಣ? ಎ ಡಿ ಬೈ ಎ ಬಿ ಹಾಕ್ಕೊಳ್ಳೋಣ. ಏನಾಯ್ತು ಇಲ್ಲಿ? ಡಿ ಇ ಬೈ ಬಿ ಸಿ ಈಸ್ ಈಕ್ವಲ್ಸ್ ಟು ಎ ಡಿ ಬೈ ಎ ಬಿ. ಇಷ್ಟು ಬರ್ಕೊಂಡ್ರೆ ಸಾಕು. ತೇಲ್ಸನ ಉಪಪ್ರಮೇಯದ ಪ್ರಕಾರ, ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ನಾವು ಹಾಕೋಣ. ಏನಂತ? ಎ ಡಿ ಬೈ ಎ ಬಿ. ಎ ಡಿ ಬೈ ಎ ಬಿ. ಇಲ್ಲಿ ಡಿ ಇ ಹಾಗೆ ಬರೆಯೋಣ. ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? ಬಿ ಸಿ 6 ಸೆಂಟಿಮೀಟ್ರ್ ಇದೆ. ಡಿ ಇ ಬೈ 6 ಆಯಿತು. ಈಕ್ವಲ್ಸ್ ಎ ಡಿ 1 ಆದರೆ ಎ ಬಿ 1+1 2. ಈಗ ನೀವು ಡಿ ಇ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? 6 × 1 ಬೈ 2 ಆಗುತ್ತೆ. 6 × 1 ಬೈ 2. 2 1 2 3. ಡಿ ಈಸ್ ಈಕ್ವಲ್ಸ್ ಟು ಏನಾಯಿತು? 3 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಉತ್ತರ ಯಾವುದಿದೆ? ಆಪ್ಷನ್ ಬಿನಲ್ಲಿ 3 ಸೆಂಟಿಮೀಟರ್ ಇದೆ. ಇದು ಉತ್ತರ ಆಗುತ್ತೆ. 16ನೇ ಪ್ರಶ್ನೆ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ ಟ್ರಪೇಜಿಯಂ ಎ ಬಿ ಸಿ ಡಿಯಲ್ಲಿ ಎ ಬಿ ಸಮಾಂತರ ಡಿ ಸಿ, ಎ ಬಿ ಪ್ಯಾರಲಲ್ ಟು ಡಿ ಸಿ, ಪಿ ಕ್ಯೂಗಳು ಕ್ರಮವಾಗಿ ಎ ಡಿ ಬಿ ಸಿಗಳ ಮೇಲಿನ ಬಿಂದುಗಳು.
ಪಿ ಕ್ಯೂ ಪ್ಯಾರಲಲ್ ಟು ಡಿ ಸಿ, ಪಿ ಕ್ಯೂ ಸಮಾಂತರ ಡಿ ಸಿ, ಪಿ ಡಿ ಈಕ್ವಲ್ಸ್ 18 ಸೆಂಟಿಮೀಟರ್, ಬಿ ಕ್ಯೂ ಈಕ್ವಲ್ಸ್ 35 ಸೆಂಟಿಮೀಟರ್, ಕ್ಯೂ ಸಿ ಈಸ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್. ಆದರೆ ಎ ಡಿಯ ಉದ್ದ, ಇಲ್ಲಿ ನಾವು ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕು. ಕೊಟ್ಟಿರೋದೇನು, ಎ ಬಿ ಸಮಾಂತರ ಡಿ ಸಿ ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಡಿ ಸಿ, ಎ ಬಿ ಸಮಾಂತರ ಡಿ ಸಿ, ಯಾಕಂದರೆ ಇದು ಟ್ರಾಪೀಜಿಯ. ಮತ್ತೇನು ಕೊಟ್ಟಿದ್ದಾರೆ, ಪಿ ಕ್ಯೂ ಸಮಾಂತರ ಡಿ ಸಿ. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ಅಂಶ ಏನಂದರೆ, ಈ ಡಿ ಸಿಗೆ ಎ ಬಿನೂ ಸಮಾಂತರವಾಗಿದೆ, ಪಿ ಕ್ಯೂನೂ ಸಮಾಂತರವಾಗಿದೆ. ಒಂದೇ ರೇಖೆಗೆ ಎ ಬಿ ಮತ್ತು ಪಿ ಕ್ಯೂಗಳು ಸಮಾಂತರವಾಗಿರೋದ್ರಿಂದ ಎ ಬಿ ಮತ್ತು ಪಿ ಕ್ಯೂಗಳು ಕೂಡ ಸಮಾಂತರವಾಗಿರ್ತವೆ, ಪ್ಯಾರಲಲ್ ಆಗಿರ್ತವೆ. ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ನಾವು ಎ ಡಿಯನ್ನು ಕಂಡುಹಿಡ್ಕೋಬೇಕಾದರೆ ಯಾವ ತ್ರಿಭುಜವನ್ನು ತಗೋಬೇಕು, ತ್ರಿಭುಜ ಎ ಬಿ ಡಿಯನ್ನು ತಗೋಬೇಕಾಗತ್ತೆ. ಅದಕ್ಕೆ ತೇಲ್ಸನ ಪ್ರಮೇಯವನ್ನು ಅನ್ವಯಿಸಬೇಕಾಗತ್ತೆ. ಅದಕ್ಕೂ ಮೊದಲು ನಾವು ಯಾವುದೇ 3 ಬಾಹುಗಳ ಅಳತೆ ಗೊತ್ತಿಲ್ಲ ಅಂತಂದರೆ, 3 ಭಾಗಗಳ ಅಳತೆ ಗೊತ್ತಿಲ್ಲ ಅಂತಂದರೆ ಇದನ್ನು ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮೊದಲಿಗೆ ನಾವೇನು ಮಾಡೋಣ, ತ್ರಿಭುಜ ಬಿ ಡಿ ಸಿ ತಗೊಂಡು ಅಲ್ಲಿ ಅನುಪಾತ ಏನಾಗುತ್ತೆ, ಇಲ್ಲಿ ಇದನ್ನು ನೀವು ಎಮ್ ಅಂತ ಇಟ್ಕೊಳ್ಬೇಕಾದ್ರೆ, ಎಮ್ ಕ್ಯೂ ಸಮಾಂತರ ಡಿ ಸಿ ಆಗಿರೋದ್ರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂತಂದರೆ, ಇಲ್ಲಿ ನೀವು ಎಮ್ ತೊಗೊಂಡ್ರೆ ಬಿ ಎಮ್ ಬೈ ಡಿ ಎಮ್ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಬೈ ಕ್ಯೂ ಸಿ ಆಗುತ್ತೆ. ಬರ್ಕೊಳ್ಳಿ ಅದನ್ನು. ಏನಾಯಿತು, ಬಿ ಎಮ್ ಬೈ ಡಿ ಎಮ್ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಬೈ ಕ್ಯೂ ಸಿ ಈಕ್ವಲ್ಸ್ ಎಷ್ಟಾಯಿತು, 35/15 ಆಯಿತು. 35/15 ಆಯಿತು. 5 ಮಗ್ಗಿಯಲ್ಲಿ 2 ಇದೆ, 5 3 5 7 ಈಕ್ವಲ್ಸ್ 7/3 ಬಂತು. ಅಂದರೆ ಇದು ಈಕ್ವಲ್ಸ್ ಎಷ್ಟಾಯಿತು, 7/3 ಆಯಿತು. ಹಾಗೆ ನೀವು ತ್ರಿಭುಜ ಎ ಡಿ ಎಮ್ಮನ್ನು ತೊಗೊಂಡ್ರೆ, ಎ ಡಿ ಎಮ್ ತ್ರಿಭುಜವನ್ನು ತೊಗೊಂಡ್ರೆ ಅದಕ್ಕೂ ಕೂಡ ತೇಲ್ಸನ ಪ್ರಮೇಯವನ್ನು ನೀವು ಅನ್ವಯಿಸ್ಬೋದು. ಯಾಕಂತಂದರೆ ಇಲ್ಲಿ ಬಿ ಎಮ್ ಸಮಾಂತರ ಎ ಬಿ ಆಗಿರೋದ್ರಿಂದ ಏನಾಗುತ್ತೆ, ಪಿ ಡಿ ಬೈ ಎ ಪಿ ಈಸ್ ಈಕ್ವಲ್ಸ್ ಟು ಡಿ ಎಮ್ ಬೈ ಎಮ್ ಡಿ ಆಗುತ್ತೆ. ಏನಾಗುತ್ತೆ, ಪಿ ಡಿ ಬೈ ಎ ಡಿ ಈಸ್ ಈಕ್ವಲ್ಸ್ ಟು ಡಿ ಎಮ್ ಬೈ ಎಮ್ ಬಿ ಆಗುತ್ತೆ. ಅದಕ್ಕೆ ನಾವು ಪಿ ಡಿ ಬೈ ಎ ಪಿ ಈಕ್ವಲ್ಸ್ ಏನಾಯಿತು, ಡಿ ಎಮ್ ಬೈ ಬಿ ಎಮ್ ಹಾಕೋಣ. ಇಲ್ಲಿ ಬಿ ಎಮ್ ಬೈ ಡಿ ಎಮ್ ಅಂತಂದರೆ 7/3. ಅದನ್ನು ಉಲ್ಟಾ ಮಾಡಬೇಕು, ಯಾಕಂದರೆ ಬಿ ಎಮ್ ಕೆಳಗಡೆ ಇರೋದ್ರಿಂದ ಡಿ ಎಮ್ ಮೇಲ್ಗಡೆ ಇರೋದ್ರಿಂದ ಇಲ್ಲೂ ಕೂಡ ನಾವು ಬದಲಾಯಿಸೋಣ. ಏನಾಗುತ್ತದು, 7/3 ಇರೋದು 3/7 ಆಗುತ್ತೆ. ಏನಾಯಿತು, 3/7 ಆಯಿತು. ಈಗ ನಾವು ಪಿ ಡಿಯ ಬೆಲೆಯನ್ನು ಹಾಕೋಣ. ಪಿ ಡಿ ಬೆಲೆ ಎಷ್ಟಿದೆ, ಇಲ್ಲಿ 18 ಇದೆ. 18 ಎ ಪಿ ಈಸ್ ಈಕ್ವಲ್ಸ್ ಟು 3/7 ಹಾಕೋಣ. 3/7 ಓರೆ ಗುಣಾಕಾರ ಮಾಡೋಣ. 18 × 7 ಈಸ್ ಈಕ್ವಲ್ಸ್ ಟು 3 × ಎ ಪಿ ಆಗುತ್ತೆ. 18 × 7 ಈಸ್ ಈಕ್ವಲ್ಸ್ ಟು 3 × ಎ ಪಿ ಆಯಿತು. ಇಲ್ಲಿ 3 1 3 6 7 × 6 ಅಂದರೆ ಎಷ್ಟು ಬರುತ್ತೆ, 7 6 42 ಬರುತ್ತೆ. ಎಷ್ಟು ಬಂತು, 42 ಬಂತು. ಯಾವುದು, ಎ ಪಿ ಈಸ್ ಈಕ್ವಲ್ಸ್ ಟು 42 ಬಂತು. ಎ ಪಿ ಈಸ್ ಈಕ್ವಲ್ಸ್ ಎಷ್ಟು ಬಂತು, 42 ಬಂತು. ನಮಗೆ ಕೇಳಿರೋದು ಯಾವುದು, ಎ ಡಿ. ಅದಕ್ಕೆ ನಾವೇನು ಮಾಡಬೇಕು, ಪಿ ಡಿಯನ್ನು ಸೇರಿಸ್ಬೇಕು. ಎ ಡಿ ಭಾಗ ನಮಗೆ ಸಿಕ್ಕಿದೆ, ಎ ಪಿ ಭಾಗ ನಮಗೆ ಸಿಕ್ಕಿದೆ. ನಾವು ಎ ಡಿಯನ್ನು ಕಂಡುಹಿಡಿಬೇಕಾದ್ರೆ ಪಿ ಡಿಯನ್ನು ಎ ಪಿಗೆ ಸೇರಿಸಬೇಕು. ಏನಾಯಿತು, ಎ ಡಿ ಈಸ್ ಈಕ್ವಲ್ಸ್ ಟು ಎ ಪಿ ಪ್ಲಸ್ ಡಿ ಪಿ
ಎಷ್ಟಾಗುತ್ತದು? ಎ ಪಿ 42 ಪ್ಲಸ್ ಡಿ ಪಿ 18, 42 ಪ್ಲಸ್ 18 ಎಷ್ಟಾಗುತ್ತೆ? 60. ಇಲ್ಲಿ 60 ಬರುತ್ತೆ. 60 ಸರಿಯಾದ ಉತ್ತರ ಇಲ್ಲ ಇಲ್ಲಿ. ಅದಕ್ಕೆ ನಾವು ಇಲ್ಲಿ ಆಪ್ಷನ್ ಡಿ, ಇದು 60 ಬರುತ್ತೆ. 60 ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು, ಆದರೆ ನಿಜವಾದ ಉತ್ತರ 60 ಬರುತ್ತೆ. ಯಾವುದದು? 60 ಸೆಂಟಿಮೀಟರ್ ಸರಿಯಾದ ಉತ್ತರ. ಆಪ್ಷನ್ ಡಿ ಅಂತ ಇಟ್ಕೊಳ್ಳೋಣ. ಮತ್ತೊಂದು ಸರಿ ಮಾಡ್ಕೊಳ್ಳೋಣ. ನಿಮಗೆ ಪರೀಕ್ಷೆಯಲ್ಲಿ ಆ ಥರ ಆಪ್ಷನ್ ತಪ್ಪಿದರೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಇದು ನಿಜವಾದ ಉತ್ತರ 60 ಸೆಂಟಿಮೀಟರ್. ಇಲ್ಲಿ ಆ ಆಪ್ಷನ್ ಇಲ್ಲದಿರೋ ಕಾರಣ ನಾವು ಇದನ್ನು 62ನ್ನು 60 ಅಂತ ಮಾಡ್ಕೊಳ್ಳೋಣ. 17ನೇ ಪ್ರಶ್ನೆ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಪಿ ಯು ಬಿ ಸಿಯ ಮೇಲಿನ ಒಂದು ಬಿಂದು ಮತ್ತು ಡಿ ಪಿಯನ್ನು ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ಎ ಬಿಯನ್ನು ರದ್ದಿಸಿ ಸೇರಿಸಿದರೆ ಕೆಳಗಿನವುಗಳಲ್ಲಿ ಸರಿಯಾದುದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಯಾವುದು? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿಯನ್ನು ರದ್ದಿಸಿದ್ದಾರೆ. ಎ ಬಿಯನ್ನು ರದ್ದಿಸಿದ್ದಾರೆ. ಇಲ್ಲಿ ನಾವು ಕೊಟ್ಟಂತಹ ಸಂಬಂಧದಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕಾಗತ್ತೆ. ಅದಕ್ಕೂ ಮೊದಲು ಇಲ್ಲಿ 2 ತ್ರಿಭುಜ ಉಂಟಾಗಿದೆ. ಈ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಹೇಗೆ ಅಂತ ನಾವಿಲ್ಲಿ ನೋಡೋದಾದರೆ, ಇಲ್ಲಿ ಈ ಕೋನ ಈ ಕೋನಕ್ಕೆ ಸಮ ಆಗಿರುತ್ತೆ, ಪರ್ಯಾಯ ಕೋನ, ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಈ ಕೋನ ಈ ಕೋನಕ್ಕೆ ಸಮನಾಗಿರುತ್ತೆ. ಇವೆರಡು ಕೂಡ ಪರ್ಯಾಯ ಕೋನಗಳು. ಮತ್ತು ಇವೆರಡು ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ನಾವು. ಹಾಗಿದ್ದಾಗ ಏನಾಗುತ್ತೆ ಅಂತಂದರೆ ಇವು ಸಮರೂಪಿ ಆಗುತ್ತೆ. ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಅನುರೂಪ ಬಾಹುಗಳಾಗಿದ್ದು ಅವುಗಳ ಅನುಪಾತ ಸಮವಾಗಿರುತ್ತೆ. ಅಂದರೆ ನಾವು ಇಲ್ಲಿ ಇವೆರಡಕ್ಕೆ ಅಭಿಮುಖವಾಗಿರೋದು ಡಿ ಸಿ ಬೈ ಬಿ ಎಲ್. ಡಿ ಸಿ ಬೈ ಬಿ ಎಲ್ ಬರುತ್ತೆ. ಆಮೇಲೆ ಇದಕ್ಕೆ ಅಭಿಮುಖ ಇದು, ಅದಕ್ಕೆ ಸಮನಾಗಿರೋದು ಇದು, ಇದಕ್ಕೆ ಅಭಿಮುಖ ಇದು. ಅಂದರೆ ಏನಾಗುತ್ತಲ್ಲಿ ಸಿ ಪಿ ಬೈ ಬಿ ಪಿ ಆಗುತ್ತೆ. ಸಿ ಪಿ ಬೈ ಬಿ ಪಿ ಆಗುತ್ತೆ. ಮತ್ತು ಈ ಕೋನ ಸಮ ಇದೆ, ಇದಕ್ಕೆ ಅಭಿಮುಖವಾಗಿ ಡಿ ಪಿ ಮತ್ತು ಇದಕ್ಕೆ ಅಭಿಮುಖವಾಗಿ ಪಿ ಎಲ್. ಇಷ್ಟು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವುದು ಸರಿಯಾಗುತ್ತೆ ನೋಡೋಣ. ಈಗ ಇಲ್ಲಿ ಡಿ ಪಿ ಬೈ ಬಿ ಎಲ್ ಇಸ್ಕೊಂಡು ಡಿ ಸಿ ಬೈ ಪಿ ಎಲ್ ಅಂತ ಇದೆ. ಡಿ ಸಿ ಬೈ ಇದು ತಪ್ಪಾಗತ್ತೆ, ಇದು ಉತ್ತರ ಸರಿಯಾಗಲ್ಲ. ಆಮೇಲೆ ಡಿ ಸಿ ಬೈ ಪಿ ಎಲ್, ಡಿ ಸಿ ಬೈ ಪಿ ಎಲ್ ಇರ್ಕೊಂಡು ಡಿ ಸಿ ಬೈ ಬಿ ಎಲ್ ಆಗುತ್ತೆ. ಡಿ ಸಿ ಬೈ ಬಿ ಎಲ್ ಕೆಳಗಡೆ ಡಿ ಪಿ ಬೈ ಪಿ ಎಲ್ ಇದೆ, ಇಲ್ಲಿ ಡಿ ಪಿ ಬೈ ಪಿ ಎಲ್ ಇದೆ. ಅದಕ್ಕೆ ನಾವು ಎಷ್ಟನೇ ಆಪ್ಷನ್ ಸರಿಯಾಗುತ್ತೆ ಅಂತ ಹೇಳ್ತೀವಿ? ಇಲ್ಲಿ 2ನೇ ಆಪ್ಷನ್ ಸರಿಯಾಗಿ ಬರ್ತಾ ಇದೆ. ಇದಕ್ಕೆ ಉತ್ತರ ಯಾವುದಾಗತ್ತೆ? ಆಪ್ಷನ್ ಬಿ. ಡಿ ಸಿ ಬೈ ಬಿ ಎಲ್ ಈಸ್ ಈಕ್ವಲ್ಸ್ ಟು ಡಿ ಪಿ ಬೈ ಪಿ ಎಲ್. ಇಲ್ಲಿ ಡಿ ಪಿ ಬೈ ಪಿ ಎಲ್ ಬಂದಿದೆ, ಸರಿ ಇದೆ. ಆದರೆ ಬಿ ಎಲ್ ಬೈ ಡಿ ಸಿ ಇದೆ, 2ನೇ ಅನುಪಾತ ಉಲ್ಟಾ ಆಗಿದೆ. ಯಾವ ತ್ರಿಭುಜದ ಬಾಹು ಮೇಲೆ ತಗೋಬೇಕು ಅವೇ ಎಲ್ಲ ತ್ರಿಭುಜಗಳು, ಅದೇ ತ್ರಿಭುಜದ ಎಲ್ಲ ಬಾಹುಗಳನ್ನು ನಾವು ಮೇಲೆ ತಗೋಬೇಕಾಗತ್ತೆ. ಇಲ್ಲೂ ಕೂಡ ಡಿ ಪಿ ಬೈ ಪಿ ಎಲ್ ಇಸ್ ಈಕ್ವಲ್ಸ್ ಟು ಏನಾಯಿತು? ಎ ಬಿ ಬಂದಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ? ಆಪ್ಷನ್ ಬಿ. ಇಲ್ಲಿ ನಾವು ಮೊದಲೇ ರೇಷಿಯೋವನ್ನು ಬರ್ಕೊಂಡು, ಅನುಪಾತವನ್ನು ಬರ್ಕೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಟ್ಯಾಲಿ ಮಾಡ್ಬೋದು. ಇದು ಡಿ ಪಿ ಇದು. ನಂತರ ಮುಂದಿನ ಪ್ರಶ್ನೆ 18. ಚಿತ್ರದಲ್ಲಿ ಎಕ್ಸ್ನ ಬೆಲೆಯು. ಇಲ್ಲಿ ಎಕ್ಸ್ನ ಬೆಲೆ ಅಂದರೆ ಇದು. ನಾವು ಚಿತ್ರವನ್ನು ಗಮನಿಸಿದಾಗ ನಮಗಿಲ್ಲಿ ಅನುಪಾತ ಯಾವ ರೀತಿ ಬರೀಬೇಕು ನೋಡಿ. ಇಲ್ಲಿ 2 ತ್ರಿಭುಜಗಳಿದ್ದಾವೆ. ಈ 2 ತ್ರಿಭುಜಗಳಲ್ಲಿ ನಮಗೆ ಸಮಾಂತರ ಕಂಡುಬರುತ್ತೆ, ಈ ರೇಖೆ ಮತ್ತು ಈ ರೇಖೆ. ಅಂದಮೇಲೆ ಈ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಸಮರೂಪಿಗಳಾದಮೇಲೆ ನಾವು ಸಮರೂಪ ತ್ರಿಭುಜಗಳ
ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಉಪಯೋಗಿಸ್ಬೇಕು. ಇಲ್ಲಿ ಈ ಕೋನ ಈ ಕೋನಕ್ಕೆ ಸಮ ಬರುತ್ತೆ, ಈ ಕೋನ ಈ ಕೋನಕ್ಕೆ ಸಮ ಬರುತ್ತೆ ಮತ್ತು ಈ ಕೋನ ಈ ಕೋನಗಳು ಸಮ ಬರ್ತವೆ. ಹಾಗಿದ್ದಾಗ ಅವುಗಳಿಗೆ ಅಭಿಮುಖವಾಗಿರೋ ಬಾಹುಗಳನ್ನು ನಾವು ಸಮಾನುಪಾತದಲ್ಲಿ ತಗೋಬೇಕಾಗತ್ತೆ. ನಾವು ಕಂಡುಹಿಡ್ಕೋಬೇಕಾಗಿದ್ದು ಎಕ್ಸ್ ಕೆಳಗಡೆ ಯಾವುದು ಬರುತ್ತೆ, ಇಲ್ಲಿ ಸಮನಾದ ಕೋನಗಳು ಇಲ್ಲಿದ್ದಾವೆ, ಅದಕ್ಕೆ ಅಭಿಮುಖವಾಗಿ ಇದು ಬಂದರೆ ಇದಕ್ಕೆ ಅಭಿಮುಖವಾಗಿ 24 ಬರುತ್ತೆ. x/24 ಈಕ್ವಲ್ಸ್. ಮತ್ತು ಇಲ್ಲಿ ಇವೆರಡು ಕೋನಗಳು ಸಮ ಅಂತ ತೊಗೊಂಡಿದ್ವಿ, ಅದಕ್ಕೆ ಅಭಿಮುಖವಾಗಿ ಇದು ಬರುತ್ತೆ ಮತ್ತು ಇದಕ್ಕೆ ಅಭಿಮುಖವಾಗಿ ಇದು ಬರುತ್ತೆ. ಎಕ್ಸ್ ದೊಡ್ಡ ತ್ರಿಭುಜದ ಬಾಹು ಆಗಿರೋದ್ರಿಂದ ದೊಡ್ಡ ತ್ರಿಭುಜನ ನಾವು ಮೇಲೆ ತೊಗೋಬೇಕಾಗತ್ತೆ. ಯಾವ್ದು ತೊಗೋಬೇಕು, 40 ಮೇಲೆ ತೊಗೋಬೇಕು. 40 ಅದರ ಕೆಳಗಡೆ ಎಷ್ಟು ಬರುತ್ತೆ, 40 ಅಂತಂದರೆ ಈ ಕೋನಕ್ಕೆ ಎದುರಾಗಿರುವಂಥ ಬಾಹು, ಆದ್ದರಿಂದ ಈ ಕೋನಕ್ಕೆ ಎದುರಾಗಿರೋ ಬಾಹು ಈ ಕೋನಕ್ಕೆ ಅಭಿಮುಖವಾಗಿರುವ ಅಳತೆ 15 ಇದೆ. 15 ತಗೋಣ. ಎಕ್ಸ್ ಏನಾಯಿತು, 40/15 × 24 ಆಯಿತು. ಇಲ್ಲಿ 5ರ ಮಗ್ಗಿಯಲ್ಲಿ 15 ಇದೆ, 5 3 15, 5 8 40, ಹಾಗೆಯೇ 3 1 3 8 8 × 8 8 8 64 ಬರುತ್ತೆ. ಇಲ್ಲಿ ಆಪ್ಷನ್ ಎನಲ್ಲಿ ಉತ್ತರ ಇದೆ. ಆಪ್ಷನ್ ಎ ಇದು ಸರಿಯಾದ ಉತ್ತರ. ನಂತರ ಮುಂದಿನ ಪ್ರಶ್ನೆ ತಗೊಳ್ಳೋಣ. 19ನೇ ಪ್ರಶ್ನೆ. 5 ಮೀಟರ್ ಎತ್ತರದ ಒಂದು ಧ್ವಜಸ್ತಂಭವು 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ 20 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರವು. ನಾವು ಈ ಪ್ರಶ್ನೆಗೆ ಸರಿಯಾಗಿ ಒಂದು ಸ್ಕೆಚ್ ಹಾಕೋಣ. ಮರ ಮತ್ತು ಕಂಬಗಳು, ಮರ ಮತ್ತು ಸ್ತಂಭ, ಧ್ವಜಸ್ತಂಭದ ಎತ್ತರ ಎಷ್ಟಿದೆ, 5 ಮೀಟ್ರ್ ಇದೆ. ಹಾಗೆ ಮರದ ಉದ್ದ ಎಷ್ಟಿದೆ ನಾವು ಕಂಡುಹಿಡಬೇಕಾಗಿದೆ, ಎಕ್ಸ್ ಅಂತ ಹಾಕೋಣ. ಮತ್ತಿಲ್ಲಿ ಧ್ವಜಸ್ತಂಭದ ನೆರಳಿನ ಉದ್ದ 4 ಮೀಟರ್ ಇದೆ ಮತ್ತು ಮರದ ನೆರಳಿನ ಉದ್ದ, ಮರ ಎಷ್ಟು ಉದ್ದದ ನೆರಳನ್ನು ಉಂಟು ಮಾಡ್ತಾ ಇದೆ, 20. ಈ ಥರ ಇದು ನೋಡಿದಾಗ ನಮ್ಗೆ ಗೊತ್ತಿದೆ, ಇಲ್ಲಿ ಇವೆರಡು 90 ಡಿಗ್ರಿ ಕೋನ ಇರುತ್ತೆ ಮತ್ತು ಇದು ಸಾಮಾನ್ಯ ಕೋನ ಬರೋದರಿಂದ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ಯಾವ್ಯಾವುದು, ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡೂ ಸಮರೂಪಿಗಳಾಗಿರ್ತವೆ. ಸಮರೂಪಿಗಳಾಗಿರೋದ್ರಿಂದ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಅಂದರೆ ನಾವೇನು ತಗೋಬೇಕು, x/5 = 20/4 ತಗೋಬೇಕು. x/5 = 20/4. ಅದನ್ನು ಬರೆಯೋಣ. x/5 = 20/4. ಯಾಕಂತಂದರೆ ಇಲ್ಲಿ ಇದು ಸಾಮಾನ್ಯ ಕೋನ ಇರೋದ್ರಿಂದ ಅದಕ್ಕೆ ಅಭಿಮುಖವಾದ ಬಾಹುಗಳು ಒಂದರ ಕೆಳಗೆ ಒಂದು ತಗೋಬೇಕು. ಈ ಎರಡು ಕೋನಗಳು ಅನುರೂಪ ಕೋನಗಳಾಗಿರೋದ್ರಿಂದ ಸಮವಾಗಿರ್ತವೆ. ಅದಕ್ಕೆ ಅಭಿಮುಖವಾಗಿ ಈ ಎರಡು ಬಾಹುಗಳು ಬರ್ತವೆ. ನಂತರ ನಾವಿಲ್ಲಿ x ಏನಾಗುತ್ತೆ, 20/4 × 5 ಬರುತ್ತೆ. 4 1 4 5 ಬಂತು. 5 5 ಎಷ್ಟು, 25 ಮೀಟರ್. ಮರದ ಉದ್ದ ಎಷ್ಟು, 25 ಮೀಟರ್. ಮರದ ಎತ್ತರ ಎಷ್ಟು, 25 ಮೀಟರ್. 20ನೇ ಪ್ರಶ್ನೆ. ತ್ರಿಭುಜ ABC ಮತ್ತು ತ್ರಿಭುಜ DFಗಳಲ್ಲಿ ಕೋನ B = ಕೋನ E, ಕೋನ C = ಕೋನ F, AB = 3DE ಆದಾಗ ಆ ತ್ರಿಭುಜಗಳು ಸರ್ವಸಮ ಆದರೆ ಸಮರೂಪಿಗಳಲ್ಲ. ಇದು ಮೊದಲನೇ ಆಪ್ಷನ್ ಎ ಇದೆ. ಸಮರೂಪಿ ಆದರೆ ಸರ್ವಸಮವಲ್ಲ, ಆಪ್ಷನ್ ಬಿ. ಆಪ್ಷನ್ ಸಿ ಏನಿದೆ, ಸಮರೂಪಿ ಎರಡೂ ಅಲ್ಲ, ಆಪ್ಷನ್ ಡಿ ಸರ್ವಸಮ ಹಾಗೂ ಸಮರೂಪಿ. ಇಲ್ಲಿ ಕೊಟ್ಟಿರುವಂಥದ್ದೇನು, ತ್ರಿಭುಜ ABC ಮತ್ತು ತ್ರಿಭುಜ DFಗಳಲ್ಲಿ, ABC ಮತ್ತು ತ್ರಿಭುಜ DFಗಳಲ್ಲಿ ನಾವು ತಗೊಂಡ್ರೆ ಇದು ABC, ಇದು DEF. ಏನು ಕೊಟ್ಟಿದ್ದಾರೆ, B = E ಅಂತ ಕೊಟ್ಟಿದ್ದಾರೆ.
B is equals to E, C is equals to F. C is equals to F ಅಂತ ಕೊಟ್ಟಿದ್ದಾರೆ. ಮತ್ತು ಕೋನ A is equals to D ತಾನಾಗೆ ಆಗುತ್ತೆ ಉಳಿದ ಕೋನಗಳು. ಇವು ಸಮರೂಪಿ ಅಂತ ಹೌದು. ಮತ್ತೇನು ಕೊಟ್ಟಿದ್ದಾರೆ, AB is equals to 3DE ಅಂತ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ಏನಾಗುತ್ತೆ ಅಂದರೆ ಬಾಹುಗಳು ಸಮ ಇಲ್ಲ ಅಂತ ಆಗುತ್ತೆ. AB ಬಾಹುವು ಡಿನ ಎಷ್ಟರಷ್ಟಿದೆ, 3ರಷ್ಟಿದೆ. ಅಂದರೆ AB by DE is equals to 3/1 ಆಗುತ್ತೆ. AB ಇದು ಡಿಯನ್ನು ಕೆಳಗೆ ತೊಗೊಂಡ್ರೆ AB by DE is equals to ಏನಾಗುತ್ತೆ, 3/1 ಆಗುತ್ತೆ. ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ AB ಈಕ್ವಲ್ಸ್ DE ಇಲ್ಲ. AB ಈಕ್ವಲ್ಸ್ DE ಇಲ್ಲ. ಇದ್ದರೆ ನಾವು ಸರ್ವಸಮ ಅಂತ ಹೇಳ್ಬೋದಿತ್ತು. ಅಂದರೆ ಏನಾಗಬೇಕಿಲ್ಲಿ, ಸಮರೂಪಿ ಆದರೆ ಸರ್ವಸಮ ಅಲ್ಲ ಅಂತ ಆಗಬೇಕು. ಎಲ್ಲಿದೆ ಆಪ್ಷನ್, ಅದು ಸಮರೂಪಿ ಹೌದು ಆದರೆ ಸರ್ವಸಮ ಅಲ್ಲ. ಆಪ್ಷನ್ ಬಿನಲ್ಲಿ ಅದಿದೆ. ಸಮರೂಪಿ ಯಾಕೆ ಅಂತಂದರೆ ಕೋನಗಳು ಸಮ. ಸರ್ವಸಮ ಯಾಕೆ ಅಂತಂದರೆ ಬಾಹುಗಳು ಸಮವಾಗಿಲ್ಲ. ಸರ್ವಸಮ ಆಗಬೇಕಾದ್ರೆ ಬಾಹುಗಳು ಕೂಡ ಸಮವಾಗಿರಬೇಕು. ಬಾಹುಗಳು ಸಮವಾಗಿಲ್ಲ, ಯಾಕಂದರೆ ಅಲ್ಲಿ AB DEನ 3 ಪಟ್ಟು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ, AB DEಯ 3 ಪಟ್ಟು ಅಂತ ಅಂದಾಗ ಬಾಹುಗಳು ಸಮ ಅಲ್ಲ ಅಂತ ಅರ್ಥ. ಅದಕ್ಕಾಗಿ ಉತ್ತರ ಯಾವುದಾಗತ್ತೆ, ಆಪ್ಷನ್ ಬಿ, ಸಮರೂಪಿ ಆದರೆ ಸರ್ವಸಮ ಅಲ್ಲ. ನಂತರ ಪ್ರಶ್ನೆ 21. ತ್ರಿಭುಜ ADE ಮತ್ತು ತ್ರಿಭುಜ ABCಗಳಲ್ಲಿ ಕೋನ D is equals to ಕೋನ B, ಕೋನ E is equals to ಕೋನ C ಆದರೆ ಇವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಲ್ಲ. ಅದಕ್ಕೆ ನಾವು ಸ್ಕೆಚ್ ಹಾಕೋಣ. ಫಸ್ಟು ಯಾವ ತ್ರಿಭುಜ ಅದು, ತ್ರಿಭುಜ ADE, ಇನ್ನೊಂದು ತ್ರಿಭುಜ ABC. ADE ಇನ್ನೊಂದು ABC. ಇಲ್ಲಿ ಕೋನ D is equals to ಕೋನ B ಅಂತ ಹೇಳಿದ್ದಾರೆ, ಮಾರ್ಕ್ ಮಾಡೋಣ. ಕೋನ E is equals to ಕೋನ C, ಕೋನ E is equals to ಕೋನ C ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಲ್ಲ. ಆದಮೇಲೆ ಕೋನ A is equals to ಈ ಕೋನ A ಆಗಬೇಕು, ಕೋನ A ಆಗಬೇಕು. ಹಾಗಿದ್ದಾಗ ಏನಾಗುತ್ತೆ ನೋಡೋಣ. ಇಲ್ಲಿ ನಮಗೆ ರೇಷಿಯೋ ಏನಾಗಬೇಕಂದ್ರೆ ಸಮಬಾಹುಗಳಿಗೆ ಅಭಿಮುಖ ಬಾಹುಗಳನ್ನು ನಾವು ಅನುಪಾತದಲ್ಲಿ ತಗೋಬೇಕಾಗತ್ತೆ. ಅವು ಸಮಾನುಪಾತದಲ್ಲಿ ಇರ್ತವೆ. ಇಲ್ಲಿ ಇವೆರಡಕ್ಕೂ ಎದುರಾಗಿರುವಂಥ ಬಾಹುಗಳು DE by BC ಬರುತ್ತೆ. ಇಸ್ ಈಕ್ವಲ್ಸ್ ಟು ಇವೆರಡಕ್ಕೂ ಅಭಿಮುಖವಾಗಿರೋ ಬಾಹುಗಳು ಈಕ್ವಲ್ಸ್ ಏನಾಯಿತು, AD by AB ಬರುತ್ತೆ. ಈಕ್ವಲ್ಸ್ ಇದಕ್ಕೆ AE by AC ಬರುತ್ತೆ, AC ಬರುತ್ತೆ. ಇಲ್ಲಿ AD by AB by AD by DB is equals to AD by DB is equals to E by C ಇದೆ. ಇದು ತಪ್ಪಾಗತ್ತೆ ಅಂತ ನಾವು ಪರಿಗಣಿಸ್ಬೋದು. AD by AB is equals to AD by AB is equals to E by AC ಇದೆ, ಇಲ್ಲಿದೆ ಅದು. ಇದಂತೂ ತಪ್ಪಲ್ಲ. ಎರಡನೇ ಆಪ್ಷನ್ ಏನಿದೆ ಅದು ತಪ್ಪಲ್ಲ. ಮೂರನೇ ಆಪ್ಷನ್ ನೋಡೋಣ. DE by BC ಇಲ್ಲಿದೆ, ಇಸ್ ಈಕ್ವಲ್ಸ್ ಟು AD by AB ಇಲ್ಲಿದೆ. ಅಂದರೆ ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ. ಆಪ್ಷನ್ ಡಿನಲ್ಲೇನಿದೆ, AE by AC ಇಲ್ಲಿದೆ, AE by AC ಈಕ್ವಲ್ಸ್ DE by BC ಇಲ್ಲಿದೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ನಮಗೆ ಹೊಂದಾಣಿಕೆ ಬರದೇ ಇರೋದು ಆಪ್ಷನ್ ಎ. ಇದು ಸರಿಯಾದ ಉತ್ತರ. ಇದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕೇಳಿರೋದ್ರಿಂದ ಇಲ್ಲಿ BCDಗಳು ಸರಿಯಾಗಿದ್ದಾವೆ. ತಪ್ಪಾಗಿರೋದು ಯಾವುದು, ಆಪ್ಷನ್ ಎ. ಇಲ್ಲಿ ಪ್ರಶ್ನೆ ನೋಡಿ, ಸರಿಯಾದ ಹೇಳಿಕೆ ಅಲ್ಲ ಅಂತಂದರೆ ಆಪ್ಷನ್ ಎ ಇದು ಸರಿಯಾದ ಹೇಳಿಕೆ ಅಲ್ಲ, ಅಂದರೆ ಉತ್ತರ ಅದಾಗತ್ತೆ. ನಂತರ 22ನೇ ಪ್ರಶ್ನೆ. ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ AB ಮತ್ತು ACಗಳ ಮಧ್ಯಬಿಂದುಗಳು D ಈಕ್ವಲ್ಸ್ 4 ಸೆಂಟಿಮೀಟರ್ ಆದರೆ BCಗೆ ಸಮನಾದುದು. ಇಲ್ಲಿ D ಎಷ್ಟು ಹೇಳಿದ್ದಾರೆ, 4 ಹೇಳಿದ್ದಾರೆ. ಮಧ್ಯಬಿಂದು ಅಂತಂದರೆ 1 1 1 1 ಅನುಪಾತ ಬರುತ್ತೆ. BCಯನ್ನು ನಾವು ಕಂಡುಹಿಡಬೇಕು ಅಂತಂದರೆ ನಮಗೇನಾಗುತ್ತೆ, DE by BC is equals to, ಅಥವಾ ನಾವು BC ಕಂಡುಹಿಡ್ಕೋಬೇಕಾಗಿರೋದ್ರಿಂದ BC ಬೈನೇ ಬರೆಯೋಣ. BC by DE
ಈ ಥರ ಲೆಕ್ಕಗಳನ್ನು ಮಾಡಿದ್ದೀರಾ. ಬಿ ಸಿ ಬೈ ಡಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಬಿ ಬೈ ಎ ಡಿ ಆಗುತ್ತೆ. ಯಾಕಂದರೆ ಇಲ್ಲಿ ಮಧ್ಯಬಿಂದು ಹೇಳಿದ್ದಾರೆ. ತೇಲ್ಸನ ಪ್ರಮೇಯದ ಪ್ರಕಾರ ಮತ್ತು ಅದರ ಉಪಪ್ರಮೇಯದ ಪ್ರಕಾರ ಏನಾಗಬೇಕು, ಬಿ ಸಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಎ ಇ ಆಗುತ್ತೆ. ಏನಾಗುತ್ತೆ, ಬಿ ಸಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಎ ಇ ಆಗುತ್ತೆ. ಅದಕ್ಕೆ ನಾವು ಇಲ್ಲೇನು ಬರೆಯೋಣ, ಎ ಬಿ ಬೈ ಎ ಡಿ ಬರೆಯೋಣ. ಎ ಡಿ ಬಿ ಸಿ ಡಿ ಕೊಟ್ಟಿದ್ದಾರೆ 4. ಎ ಬಿ ಅಂದರೆ 1 + 1 2 ಆಗುತ್ತೆ. 2 ಬೈ ಎ ಡಿ 1. ಉರೆ ಗುಣಾಕಾರ ಮಾಡಿದರೆ ಬಿ ಸಿ ಈಸ್ ಈಕ್ವಲ್ಸ್ ಟು 2 4 8 ಬೈ 1 ಆಗುತ್ತೆ. ಎಷ್ಟು ಬಂತು ಉತ್ತರ? 8. ಯಾವುದು ಉತ್ತರ ಇಲ್ಲಿ? ಆಪ್ಷನ್ ಸಿ ಇದು ಸರಿಯಾದ ಉತ್ತರ. 23ನೇ ಪ್ರಶ್ನೆ. ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆದರೆ ಎ ಎಕ್ಸ್ ಬೈ ಎ ಬಿಗೆ ಸಮನಾದುದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಎಕ್ಸ್ ವೈ ಸಮಾಂತರ ಬಿ ಸಿ. ನಾವು ಏನನ್ನು ಕಂಡುಹಿಡಿಬೇಕಿಲ್ಲಿ? ಎ ಎಕ್ಸ್ ಬೈ ಎ ಬಿಗೆ ಸಮನಾದುದು. ಇಲ್ಲಿ ಎ ಎಕ್ಸ್ ಬೈ ಎ ಬಿ ಈಕ್ವಲ್ಸ್ ಏನಿರುತ್ತೆ, ಎ ಎಕ್ಸ್ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಏನಿರಬೇಕು, ಎಕ್ಸ್ ವೈ ಬೈ ಬಿ ಸಿ ಇರಬೇಕು ಮತ್ತು ಎ ವೈ ಬೈ ಎ ಸಿ ಇರಬೇಕು. ಎ ವೈ ಬೈ ಎ ಸಿ ಇರಬೇಕು. ಅಂದರೆ ಏನಿರಬೇಕು, ಎಕ್ಸ್ ವೈ ಬೈ ಬಿ ಸಿ. ಎಕ್ಸ್ ವೈ ಬೈ ಬಿ ಸಿ ಈಕ್ವಲ್ಸ್ ಎ ವೈ ಬೈ ಎ ಸಿ. ಎ ವೈ ಬೈ ಎ ಸಿ ಇರಬೇಕು. ಇದಕ್ಕೆ ಸಮನಾಗಿ ಏನಿದೆ ನೋಡೋಣ. ಇಲ್ಲಿ ಎ ಎಕ್ಸ್ ಬೈ ಎ ಬಿ ಈಕ್ವಲ್ಸ್ ಎ ಎಕ್ಸ್ ಬೈ ಎ ವೈ ನಮ್ಮಲ್ಲಿ ಇಲ್ಲ, ಇದು ಉತ್ತರ ಆಗಲ್ಲ. ಎ ಎಕ್ಸ್ ಬೈ ಎಕ್ಸ್ ಬಿ ಕೂಡ ಇಲ್ಲ, ಇವಿಷ್ಟರಲ್ಲಿ ಇಲ್ಲ ಅದು. ನಂತರ ಎ ವೈ ಬೈ ಎ ಸಿ ಇಲ್ಲಿದೆ. ಕೊನೆಯದೇನಿದೆ, ಎ ಸಿ ಬೈ ಎ ವೈ ಇದೆ, ಇದು ಇಲ್ಲ. ಹಾಗಾದರೆ ಉತ್ತರ ಯಾವುದಾಗತ್ತೆ? ಆಪ್ಷನ್ ಸಿ. ಎ ವೈ ಬೈ ಎ ಸಿ ನಾವು ಇದು ಬರ್ಕೊಂಡಿದ್ದೀವಿ, ಅದಿದೆ. ಅದಕ್ಕೆ ಉತ್ತರ ಯಾವುದು? ಆಪ್ಷನ್ ಸಿ, ಎ ವೈ ಬೈ ಎ ಸಿ ಉತ್ತರ. ನಂತರ 24ನೇ ಪ್ರಶ್ನೆ. ಚಿತ್ರದಲ್ಲಿ ಇ ಎಫ್ ಸಮಾಂತರ ಸಿ ಎ ಮತ್ತು ಎಫ್ ಜಿ ಸಮಾಂತರ ಎ ಬಿ ಆದರೆ ಡಿ ಇ ಬೈ ಇ ಸಿಗೆ ಸಮನಾದುದು. ಇಲ್ಲಿ ಇ ಎಫ್ ಸಮಾಂತರ ಸಿ ಎ ಇರೋದರಿಂದ ನಾವು ತ್ರಿಭುಜ ಎ ಡಿ ಸಿ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಏನು ಬರೀಬಹುದು? ತೇಲ್ಸನ ಪ್ರಮೇಯದ ಪ್ರಕಾರ ಏನು ಬರೀಬಹುದು? ಡಿ ಇ ಬೈ ಸಿ. ಡಿ ಇ ಬೈ ಸಿ ಇ ಈಕ್ವಲ್ಸ್ ಇಲ್ಲಿ ನಾವು ಬರೆಯೋಣ, ಡಿ ಇ ಬೈ ಸಿ ಇ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ? ಡಿ ಎಫ್ ಬೈ ಎ ಎಫ್ ಆಗುತ್ತೆ. ತೇಲ್ಸ್ ಪ್ರಮೇಯದ ಪ್ರಕಾರ ಡಿ ಎಫ್ ಬೈ ಎ ಎಫ್. ಪುನಃ ಈಗ ಎ ಡಿ ಬಿ ತ್ರಿಭುಜದಲ್ಲಿ ಎಫ್ ಜಿ ಸಮಾಂತರ ಎ ಬಿ ಇರೋದರಿಂದ ಇದಕ್ಕೆ ಕೂಡ ನಾವು ತೇಲ್ಸನ ಪ್ರಮೇಯವನ್ನು ಬರೀಬೋದು. ಏನಾಗುತ್ತೆ? ಡಿ ಎಫ್ ಬೈ ಎ ಎಫ್ ಇಸ್ ಈಕ್ವಲ್ಸ್ ಟು ಡಿ ಜಿ ಬೈ ಜಿ ಬಿ ಆಗುತ್ತೆ. ಅಂದರೆ ಡಿ ಜಿ ಬೈ ಜಿ ಬಿ ಈಸ್ ಈಕ್ವಲ್ಸ್ ಟು ಡಿ ಎಫ್ ಬೈ ಎ ಎಫ್ ಆಗುತ್ತೆ. ಅದನ್ನು ನಾವಿಲ್ಲಿ ಬರೆಯೋಣ, ಆಮೇಲೆ ಉತ್ತರ ಹುಡ್ಕೋಣ. ಅಂದರೆ ಏನಾಗುತ್ತೆ? ಡಿ ಜಿ ಬೈ ಜಿ ಬಿ ಇಸ್ ಈಕ್ವಲ್ಸ್ ಟು ಏನಾಯಿತು? ಡಿ ಎಫ್ ಬೈ ಎ ಎಫ್. ಡಿ ಎಫ್ ಬೈ ಎ ಎಫ್ ಆಗುತ್ತೆ. ನೀವು ಎಲ್ಲವನ್ನು ಡಿಟೇಲಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ,
ನೀವು ಮನಸ್ಸಲ್ಲೇ ಇದನ್ನು ಲೆಕ್ಕಾಚಾರ ಹಾಕಿ ಉತ್ತರವನ್ನು ಹುಡುಕ್ಬೋದು. ಇಲ್ಲಿ ನಾನು ನಿಮಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, ಬಲಭಾಗ 2ರ ಬಲಭಾಗವನ್ನು ನೋಡಿ, RHS ಅನ್ನು ನೋಡಿ, DF/AF ಇದೆ, ಇಲ್ಲೂ ಕೂಡ DF/AF ಇದೆ. ಬಲಭಾಗ ಸೇಮ್ ಇದ್ದಾಗ ಎಡಭಾಗ ಕೂಡ ಈಕ್ವಲ್ ಆಗುತ್ತೆ. ಅದಕ್ಕೆ ಇಲ್ಲೇನಾಯಿತು, DE/C ಏನಾಗುತ್ತೆ, DG/GB ಆಗುತ್ತೆ. ನಮಗೆ ಕೇಳಿರೋದೇನು, DE/EC DG/GB ಸಿಕ್ಕಿದೆ. DG/GB ಮೊದಲನೇ ಆಪ್ಷನ್ ಇದೆ, ಅದಕ್ಕೆ ಉತ್ತರ ಯಾವುದಾಯಿತು, ಆಪ್ಷನ್ ಎ ಇದು ಉತ್ತರ ಆಗುತ್ತೆ. ನಂತರ 25ನೇ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ, ಚಿತ್ರದಲ್ಲಿ AB ಸಮಾಂತರ PQ = 15 ಸೆಂಟಿಮೀಟರ್, QC = 2 ಸೆಂಟಿಮೀಟರ್, BQ = 8 ಸೆಂಟಿಮೀಟರ್ ಆದರೆ ABಯ ಅಳತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, AB ಸಮಾಂತರ PQ ಕೊಟ್ಟಿದ್ದಾರೆ. AB ಸಮಾಂತರ PQ ಕೊಟ್ಟಿದ್ದಾರೆ ಮತ್ತು PQ ಅಳತೆ ಕೊಟ್ಟಿದ್ದಾರೆ 1.5, QC ಅಳತೆ ಕೊಟ್ಟಿದ್ದಾರೆ 2 ಮತ್ತು BQ ಅಳತೆ ಕೊಟ್ಟಿದ್ದಾರೆ. BQ ಎಷ್ಟು, ಬಿನಿಂದ Q ಎಷ್ಟು, 8 ಸೆಂಟಿಮೀಟರ್. ನಾವು ABಯ ಅಳತೆಯನ್ನು ಕಂಡುಹಿಡಿಬೇಕು. ಪುನಃ ನಾವಿಲ್ಲಿ ತೇಲ್ಸನ ಪ್ರಮೇಯ ಮತ್ತು ಅದರ ಉಪಪ್ರಮೇಯವನ್ನು ಉಪಯೋಗಿಸಿದರೆ ABಯ ಅಳತೆಯನ್ನು ಕಂಡುಹಿಡಿಬೋದು. ಏನಾಗುತ್ತೆ, ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQCಗಳು ಸಮರೂಪಿ ತ್ರಿಭುಜಗಳಾಗ್ತಾರೆ ಮತ್ತು ನಾವು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರೋದರಿಂದ ಆ ಪರಿಕಲ್ಪನೆಯನ್ನು ಉಪಯೋಗಿಸಿ ಇಲ್ಲಿ ABಯ ಬೆಲೆಯನ್ನು ಕಂಡುಹಿಡಿಯಬಹುದು. ಅಂದರೆ ಏನಾಗುತ್ತೆ, AB/PQ = BC/CQ ಆಗುತ್ತೆ. AB/PQ ಅಂತ ಹೇಳಿದರೆ 1.5 = BC ಅಂತಂದರೆ 8 + 2 ಅಂದರೆ ಎಷ್ಟಾಗುತ್ತೆ, 10 ಆಯಿತು. CQ ಅಂದರೆ 2, ಇಲ್ಲಿ 2. AB = ಏನಾಗುತ್ತೆ, 2 1 2 5 5 × 1.5 ಆಗುತ್ತೆ. 1.5 × 5 15 5 75 75 ಅಂತಂದರೆ 7.5 ಸೆಂಟಿಮೀಟ್ರ್ ಬರುತ್ತೆ. 15 5 75 1.5 × 5 7.5. ಉತ್ತರ ಯಾವುದಿಲ್ಲಿ, ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಆಪ್ಷನ್ ಬಿನಲ್ಲಿ 7.5 ಸೆಂಟಿಮೀಟ್ರ್ ಇದೆ, ಅದು ಉತ್ತರ ಆಗುತ್ತೆ. ನಂತರ ನಾವು 26ನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಕೊಟ್ಟಿದ್ದಾರೆ. ADX ಇದೆ, BDY ಇದೆ, AEM ಇದೆ, CEN ಇದೆ. ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಕೇಳಿದ್ದಾರೆ. ADX, AEM, BDY, CEN. ಏನಿಲ್ಲಿ ADX, DBY, AEM, CEN. DE ಸಮಾಂತರ BC ಇರೋದ್ರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, X/Y = M/N ಇದೆ. ಇದು ಇದೆಯೋ ನೋಡೋಣ. X/Y = ಏನಾಗಬೇಕು, M/N ಆಗಬೇಕು. N/M ಇದೆ. ಆದ್ದರಿಂದ ಇಲ್ಲಿ ಈ ರೀತಿ ಉತ್ತರಗಳು, ಇದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇದು ಕೂಡ ತಪ್ಪು ಉತ್ತರ ಆಗಿರೋದ್ರಿಂದ ನಾವು ಇವು 3ರಲ್ಲಿ ಉತ್ತರವನ್ನು ಹುಡುಕಬೇಕಾಗತ್ತೆ. ಅವು 3ರಲ್ಲಿ ಉತ್ತರವನ್ನು ಹುಡುಕಬೇಕಾದ್ರೆ ನಾವು X + Y ಆಗುತ್ತೆ, M/M + N ಆಗುತ್ತೆ. M/M + N ಆಗುತ್ತೆ. ಇದು ತೇಲ್ಸನ ಪ್ರಮೇಯದ ಉಪಪ್ರಮೇಯ ಆಗುತ್ತೆ. ಅಥವಾ ನಾವು ಈ ಎರಡೂ ತ್ರಿಭುಜಗಳು, ತ್ರಿಭುಜ ADE ಮತ್ತು ತ್ರಿಭುಜ ABCಗಳು ಸಮರೂಪಿಗಳು ಅಂತ ನಮಗೆ ಗೊತ್ತಿದೆ. ಯಾಕೆಂತಂದರೆ ಇಲ್ಲಿ ಸಮಾಂತರ ಬಂದಾಗ ಅನುರೂಪ ಕೋನಗಳು ಸಮ ಮತ್ತು ಸಾಮಾನ್ಯ ಕೋನ ಬರೋದರಿಂದ ಸಮರೂಪಿಗಳಾಗಿರ್ತವೆ. ಸಮರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನುವಂತಹ ಪರಿಕಲ್ಪನೆಯನ್ನು ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ, AD/AB = AE/BC
ಎ ಸಿ ಅಂತ ಆಗುತ್ತೆ. ಅಂದರೆ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ, ಎ ಬಿ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಎ ಇ ಬೈ ಎ ಸಿ ಅಂತಂದರೆ ಎಮ್ ಬೈ ಎಮ್ ಪ್ಲಸ್ 1. ಇದೊಂದು ಸಂಬಂಧ ಆಗುತ್ತೆ. ಇದು ಆಪ್ಷನ್ ಯಾವುದರಲ್ಲಿದೆ, ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಎಮ್ ಬೈ ಎಮ್ ಪ್ಲಸ್ ಎನ್, ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಆಗುತ್ತೆ. ನಂತರ 27ನೇ ಪ್ರಶ್ನೆ. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್, ಸಮರೂಪಿ ತ್ರಿಭುಜ ಎ ಬಿ ಸಿ, ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ. ಸಮರೂಪ ತ್ರಿಭುಜಗಳಲ್ಲಿ ಸಮವಾದ ಕೋನಗಳಿಗೆ ಅಭಿಮುಖವಾದ ಬಾಹುಗಳ ಜೋಡಿನೇ ಅನುರೂಪ ಬಾಹುಗಳ ಜೋಡಿ ಆಗುತ್ತೆ. ಇಲ್ಲಿ ಸಮ ಕೋನಗಳು ಯಾವುದಿದೆ, ಕೋನ ಪಿ, ಕೋನ ಪಿಗೆ ಸಮ ಯಾವುದಿದೆ, ಕೋನ ಎ ಇದೆ. ಇದಕ್ಕೆ ಅಭಿಮುಖವಾದ ಬಾಹುಗಳು ಯಾವುದು ಬರ್ತವೆ, ಕ್ಯೂ ಆರ್ ಮತ್ತು ಬಿ ಸಿ ಬರುತ್ತೆ. ಕ್ಯೂ ಆರ್ ಮತ್ತು ಬಿ ಸಿ ಇದೆಯೋ ನೋಡಿ, ಇಲ್ಲಿ ಕ್ಯೂ ಆರ್ಗೆ ಬಿ ಎ ಸಿ ಅಂತ ಕೊಟ್ಟಿದ್ದಾರೆ, ಇದು ಉತ್ತರ ಆಗಲ್ಲ. ನಂತರ ಆರ್ ಮತ್ತು ಸಿ, ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಎರಡೆರಡು ಕಂಸಗಳನ್ನು ಹಾಕಿರೋದ್ರಿಂದ. ಇದಕ್ಕೆ ಅಭಿಮುಖ ಯಾವುದು, ಪಿ ಕ್ಯೂ, ಇದಕ್ಕೆ ಅಭಿಮುಖ ಎ ಬಿ. ಪಿ ಕ್ಯೂ ಮತ್ತು ಎ ಬಿ, ಪಿ ಕ್ಯೂ ಮತ್ತು ಎ ಬಿ ಇಲ್ಲಿ ಇದೆ. ಅದಕ್ಕೆ ಉತ್ತರ ಯಾವುದಾಗತ್ತೆ, ಇದನ್ನೇ ನಾವು ಉತ್ತರ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಪಿ ಕ್ಯೂ ಮತ್ತು ಎ ಬಿ. ಪಿ ಆರ್ ಮತ್ತು ಎ ಸಿ ಆಗುತ್ತೆ. ಪಿ ಆರ್ ಮತ್ತು ಎ ಸಿ ಇಲ್ಲಿ ಇಲ್ಲ, ಕ್ಯೂ ಆರ್ ಮತ್ತು ಎ ಸಿ ಇದೆ, ಅವಲ್ಲ. ಇಲ್ಲಿ ಕ್ಯೂ ಆರ್ ಇದು ಪಿಗೆ ಅಭಿಮುಖ ಇದೆ, ಅದಕ್ಕೆ ಅನುರೂಪ ಅಂತಂದರೆ ಎಗೆ ಅಭಿಮುಖವಾಗಿರಬೇಕು. ಕ್ಯೂ ಆರ್ ಮತ್ತು ಬಿ ಸಿ ಇದೆ, ಕ್ಯೂ ಆರ್ ಮತ್ತು ಬಿ ಸಿ ಇಲ್ಲಿ ಇಲ್ಲ, ಪಿ ಆರ್ ಮತ್ತು ಬಿ ಸಿ ಇದೆ. ಅದಕ್ಕೆ ಇವಾಗಲೇ ನಮಗೆ ಸರಿಯಾದ ಉತ್ತರ ದೊರಕಿದೆ, ಇದು ಸರಿಯಾದ ಉತ್ತರ. ನಂತರ ನಾವು ಮುಂದಿನ ಪ್ರಶ್ನೆ ನೋಡೋಣ. ಯಾವುದದು, 28ನೇ ಪ್ರಶ್ನೆ. ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಎ ಡಿ 2 ಸೆಂಟಿಮೀಟರ್, ಎ ಇ 1 ಸೆಂಟಿಮೀಟರ್, ಬಿ ಡಿ 6 ಸೆಂಟಿಮೀಟರ್ ಆದರೆ ಇ ಸಿಯ ಅಳತೆ. ಇಲ್ಲಿ ಡಿ ಸಮಾಂತರ ಬಿ ಸಿ ಇದೆ. ನಾವು ಕಂಡುಹಿಡಬೇಕಾಗಿದ್ದೇನು, ಇ ಸಿಯ ಅಳತೆ. ಇ ಸಿಯಲ್ಲಿದೆ, ಇಲ್ಲಿದೆ. ಇದಕ್ಕೆ ಪುನಃ ನಾವು ತೇಲ್ಸನ ಪ್ರಮೇಯವನ್ನು ಉಪಯೋಗಿಸಬೇಕು. ಅಂದರೆ ಏನಾಗುತ್ತೆ, ಇಲ್ಲಿ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ. ಎ ಇ ಬೈ ಇ ಸಿ ಇದೆ. ಇ ಸಿ ಇಲ್ಲಿ ಕೆಳಭಾಗದಲ್ಲಿರೋದ್ರಿಂದ ನಾವು ಬಲಭಾಗಕ್ಕೆ ಬರ್ಕೊಂಡ್ರೆ ಓರೆ ಗುಣಾಕಾರ ಮಾಡಿ ಇ ಸಿಯನ್ನು ಕಂಡುಹಿಡಿಬೋದು. ಎ ಡಿ ಅಳತೆ ಎಷ್ಟಿದೆ, 2. ಡಿ ಬಿ ಅಳತೆ 6 ಇದೆ. ಈಕ್ವಲ್ಸ್ ಎ ಇ ಅಳತೆ 1 ಇದೆ, 1 ಬೈ ಇ ಸಿ. ಓರೆ ಗುಣಾಕಾರ ಮಾಡಿದರೆ, ಇಲ್ಲ ನಾವು 2 1 2 3 ಮಾಡೋಣ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಇ ಸಿ ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ, 3 ಬರುತ್ತೆ. ಅಂಶಗಳು ಸಮನಾಗಿದ್ದಾಗ ಛೇದಗಳು ಕೂಡ ಸಮನಾಗಿರುತ್ತೆ. ಇ ಸಿ ಈಸ್ ಈಕ್ವಲ್ಸ್ ಟು 3 ಬರುತ್ತೆ. ಸರಿಯಾದ ಉತ್ತರ ಯಾವುದು, ಆಪ್ಷನ್ ಬಿ 3 ಸೆಂಟಿಮೀಟರ್, ಇದು ಸರಿಯಾದ ಉತ್ತರ.